सच्चिदानन्दविग्रह अनादिरादिर्गोविन्द ಸರ್ವಕಾರಣಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಭಗವಂತನಿಗೆ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ಸತ್ಸಂಗವನ್ನು ನಿಮಗೆ ನೀಡಲು ಬೇಕಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಒದಗಿಸಿಕೊಟ್ಟಂತಹ ಬಂಗಾರಪೇಟೆಯ ಥಿಯೋಸಾಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ನೆರೆದ ಶ್ರೋತೃವರ್ಗಕ್ಕೂ ನನ್ನ ಕೃತಜ್ಞತೆಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಈ ಸತ್ಸಂಗವನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಮಂಗಳವಾರ ಅಂತರಂಗ ಸಾಧನೆ ಎನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಷಯಗಳನ್ನು ನಾವು ಹಂಚಿಕೊಂಡಿದ್ವಿ, ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನನೂ ಪಟ್ಟಿದ್ವಿ. ಈಗ ಅದೇ ಸತ್ಸಂಗವನ್ನು ಮುಂದುವರಿಸುವಂತೆ ಆ ಹಿಂದಿನ ಸತ್ಸಂಗದ ಒಂದು ಸಣ್ಣ ಹಿನ್ನೆಲೆಯನ್ನು ಕೊಟ್ಟು ಇಂದಿನ ಸತ್ಸಂಗದ ವಿಚಾರವನ್ನು ಕೈಗೆತ್ತಿಕೊಳ್ಳೋಣ. ಕೇಳಿಸ್ತಿದೆಯಾ? ಈಗ ಕಳೆದ ಮಂಗಳವಾರ ಮಾಡಿದಂತಹ ಸತ್ಸಂಗದ ಒಂದು ಸಂಕ್ಷಿಪ್ತ ಹಿನ್ನೆಲೆಯನ್ನು ನೀಡಿ ಇಂದಿನ ಈ ಸತ್ಸಂಗದ ವಿಚಾರವನ್ನು ಪ್ರತಿಪಾದಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಸತ್ಸಂಗ ಅಂದರೆ ಸತ್ಯದ ಜೊತೆ ನಾವು ನಡೆಸುವಂತಹ ಒಂದು ಸಂಘ ಅಥವಾ ಸಹವಾಸ. ಸತ್ಯ ಅಂದರೆ ಏನು ಅಥವಾ ಸತ್ ಅಂದರೆ ಏನು? ಭಗವಂತನ 3 ಮುಖ್ಯ ಮುಖಗಳು ಸತ್, ಚಿತ್ ಮತ್ತು ಆನಂದ ಅಂತ ನಾವು ಹೇಳ್ತೇವೆ. ಮೊದಲನೆಯ ಆ ಮುಖವೇ ಸತ್. ಸತ್ ಅಂದರೆ ಸತ್ಯ. ಯಾವುದು ಸತ್ಯ? ಅದು ಭಗವಂತನ ಒಂದು ಮುಖ್ಯ ರೂಪ ಅನ್ನೋದಾದರೆ, ಅಭಿವ್ಯಕ್ತ ರೂಪ ಅನ್ನೋದಾದರೆ, ಅಸತ್ ಅಂದರೆ ಏನು? ಯಾವುದು ಸತ್ಯ? ಜಗತ್ತಿನಲ್ಲಿ ಎಲ್ಲವೂ ನಶ್ವರವೇ. ಪ್ರತಿಯೊಂದು ಕ್ಷಣದಲ್ಲೂ ಈ ಜಗತ್ತು ಬದಲಾವಣೆ ಹೊಂದುತ್ತಾ ಇರುತ್ತೆ, ಪರಿವರ್ತನೆ ಹೊಂದುತ್ತಾ ಇರುತ್ತೆ. ಬದಲಾವಣೆ ಮತ್ತು ಪರಿವರ್ತನೆ ಜಗದ ನಿಯಮ. ಯಾವುದೂ ಹಿಂದಿದ್ದ ಹಾಗೆ ಮುಂದೆ ಇರುವುದಿಲ್ಲ, ಮುಂದೆ ಇದ್ದ ಹಾಗೆ ಅದಕ್ಕೆ ಮುಂದೇನೂ ಇರೋದಿಲ್ಲ. ಬದಲಾಗ್ತಾ ಹೋಗುತ್ತೆ. ವಸ್ತುಗಳಾಗಲಿ, ವಿಷಯಗಳಾಗಲಿ, ವಿಚಾರಗಳಾಗಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ. ಈ ಜಗತ್ತಿನಲ್ಲಿ ಎಷ್ಟೋ ಜೀವಗಳು ಹುಟ್ಟುತ್ತಾ ಇರ್ತವೆ, ಬೆಳೀತಾ ಇರ್ತವೆ, ಯೌವನವನ್ನು ತಲುಪ್ತಾ ಇರ್ತವೆ, ಮಧ್ಯ ವಯಸ್ಸನ್ನು ಹೊಂದುತ್ತವೆ, ವೃದ್ಧಾಪ್ಯವನ್ನು ತಲುಪುತ್ತೆ, ಕ್ಷಯಿಸುತ್ತವೆ, ಕ್ಷೀಣಿಸುತ್ತವೆ, ಮರಣ ಹೊಂದುತ್ತವೆ. ಮರಣ ಹೊಂದಿದ ನಂತರ ಪುನಃ ಹುಟ್ಟಿ ಬರ್ತವೆ. ಇದು ಯಾವುದು ಹಾಗಾದರೆ ಶಾಶ್ವತವಲ್ಲ. ಇದು ನಶ್ವರವಾದಂಥ ಪ್ರಪಂಚ. ಈ ನಶ್ವರವಾದ ಪ್ರಪಂಚದಲ್ಲಿ ಎಲ್ಲವೂ ಅಸತ್ಯವೇ ಅನ್ನೋದಾದರೆ, ಅಥವಾ ಬದಲಾವಣೆಯನ್ನು ಹೊಂದುತ್ತಾ ಇದೆ ಅನ್ನೋದಾದರೆ,
ನಶ್ವರ ಅನ್ನೋದಾದರೆ ಯಾವುದಿದೆ ಅದು ಶಾಶ್ವತವಾದದ್ದು. ಆ ಶಾಶ್ವತವಾದದ್ದು ಯಾವುದೋ ಅದೇ ಸತ್ಯ. ಆ ಶಾಶ್ವತವಾದದ್ದು ಮತ್ಯಾವುದೋ ಅಲ್ಲ, ಅದು ನಮ್ಮಲ್ಲೇ ಇರುವ ಆತ್ಮ. ಪ್ರತಿ ಮನುಷ್ಯನಿಗೂ ಆತ್ಮವಿದೆ, ಪ್ರತ್ಯೇಕ ಆತ್ಮವಿದೆ ಅಥವಾ ಪ್ರತ್ಯಗಾತ್ಮವಿದೆ. ಮನುಷ್ಯನ ಒಂದು ಅತ್ಯಂತ ವಿಶಿಷ್ಟವಾದಂತಹ ವಿಷಯ ಅಂದರೆ ಪ್ರತಿ ಮನುಷ್ಯನಿಗೆ ಒಂದು ವೈಯಕ್ತಿಕ ಆತ್ಮವಿದೆ. ಆ ಆತ್ಮ ಎಂದಿಗೂ ಮರಣವನ್ನು ಹೊಂದಲ್ಲ. ಆತ್ಮ ಶಾಶ್ವತವಾದಂಥ ತತ್ವ. ಕೋಟ್ಯಾಂತರ ವರ್ಷಗಳ ಹಿಂದೆ ಆ ಭಗವಂತನೆಂಬ ಮಹಾಜ್ವಾಲೆಯಿಂದ ಹೊರಹೊರಟಂತಹ ಕಿಡಿಯದು, ಪ್ರಜ್ಞಾನಾಂಶೋದು. ಅದು ಕೆಳಗಿನ ಲೋಕಗಳಲ್ಲಿ ಇಳಿತಾ ಆ ಪ್ರಜ್ಞಾನಾಂಶವೇ ಪುರುಷಾತ್ಮನಾಗಿ, ಪುರುಷಾತ್ಮನು ಜೀವಾತ್ಮನಾಗಿ, ಜೀವಾತ್ಮನು ದೇಹಾತ್ಮನಾಗಿ ಕೆಳಗಿಳಿದು ನಮ್ಮ ಹೃದಯದಲ್ಲೇ ಉಪಸ್ಥಿತನಾಗಿದ್ದಾನೆ. ಆ ಆತ್ಮತತ್ವಕ್ಕೆ ಎಂದೂ ನಾಶವಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತ ಹೇಳ್ತಾನೆ. ಶರೀರ ಮಾತ್ರ ನಾಶವಾಗತ್ತಪ್ಪ, ಆತ್ಮ ಅನ್ನೋದು ಅವಿನಾಶಿ, ಅದು ಶಾಶ್ವತ ಸತ್ಯ. ಅದೊಂದು ನಿರಂತರ ಪ್ರಯಾಣದಲ್ಲಿದೆ. ಅಂತಹ ನಿರಂತರ ಪ್ರಯಾಣದಲ್ಲಿರುವ ಆತ್ಮವೇ ಸತ್ ತತ್ವ. ಆ ಆತ್ಮದ ಸಹವಾಸವನ್ನು ಮಾಡೋದೇ, ಆ ಆತ್ಮಕ್ಕೆ ಸನಿಹವಾಗಿ ಹೋಗೋದೇ, ಆ ಆತ್ಮದ ಅನುಸಂಧಾನವನ್ನು ಏರ್ಪಡಿಸಿಕೊಳ್ಳುವುದೇ, ಆ ಆತ್ಮದ ಅನುಭವವನ್ನು ಹೊಂದೋದೇ ಅಂತರಂಗ ಸಾಧನೆ. ಬಹಿರಂಗದಲ್ಲಿ ನಾವು ಯಾವುದೇ ವಿದ್ಯೆಯನ್ನು ಕಲಿತಿರಬಹುದು, ಜ್ಞಾನವನ್ನು ಪಡೆದಿರಬಹುದು, ಪದವಿಯನ್ನು, ಸ್ನಾತಕ ಪದವಿಯನ್ನು, PhD ಪದವಿಯನ್ನು, PhD ನಂತರ ಪೋಸ್ಟ್ ಡಾಕ್ಟೋರಲ್ ಪದವಿಯನ್ನು ಎಲ್ಲ ಪಡೆದಿರಬಹುದು. ಸಾಕಷ್ಟು ವೃತ್ತಿಗಳಲ್ಲಿ, ಹುದ್ದೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿರಬಹುದು. ಸಾಕಷ್ಟು ಹಣವನ್ನು ಸಂಪಾದಿಸುತ್ತಿರಬಹುದು, ಸಂಪತ್ತನ್ನು ಶೇಖರಿಸಿಟ್ಟಿರಬಹುದು, ಸಾಕಷ್ಟು ಬಿರುದು ಬಾವಳಿಗಳನ್ನು ಹೊಂದಿರಬಹುದು. ಅದೆಲ್ಲ ಕ್ಷಣಿಕ, ಅದೆಲ್ಲ ನಶ್ವರ. ಮರಣ ಹೊಂದುವಾಗ ಅವು ಯಾವುದನ್ನು ನಾವು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಗಳಿಸದ್ದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಆದರೆ ಹೊತ್ಕೊಂಡು ಹೋಗೋಕ್ಕಾಗುವಂತಹ ಒಂದೇ ಒಂದು ಸಾಧ್ಯತೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಆ ಆತ್ಮನ ವಿಕಾಸದಲ್ಲಿ. ಆ ಆತ್ಮನ ಸಹವಾಸವನ್ನು ನಾವೇನು ಮಾಡ್ತೀವೋ, ಸತ್ನ ಸನ್ನಿಧಾನದಲ್ಲಿ ನಾವು ಯಾವ ಕ್ಷಣಗಳನ್ನು ಕಳಿತೀವೋ ಆ ಕ್ಷಣಗಳಿಂದ ಉಂಟಾಗುವ ಸಂಸ್ಕಾರವನ್ನು ನಾವು ನಮ್ಮ ಕಾರಣ ಶರೀರದಲ್ಲಿ ತುಂಬಿ ಮುಂದಿನ ಪ್ರಯಾಣಕ್ಕೆ ಹೊತ್ಕೊಂಡು ಹೋಗ್ತೀವಿ. ಅದನ್ನು ಬಿಟ್ಟರೆ ಮತ್ಯಾವುದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕುಟುಂಬವನ್ನಾಗಲಿ, ಬಂಧು ಬಾಂಧವರನ್ನಾಗಲಿ, ಸ್ನೇಹಿತರನ್ನಾಗಲಿ, ನಮ್ಮ ಸಮಾಜವನ್ನಾಗಲಿ, ಸಂಸ್ಕೃತಿಯನ್ನಾಗಲಿ, ವಿದ್ಯೆಯನ್ನಾಗಲಿ, ಜ್ಞಾನವನ್ನಾಗಲಿ ಎಲ್ಲವನ್ನೂ ಬಿಟ್ಟು ಹೋಗಬೇಕು. ಆದರೆ ಈ ಎಲ್ಲದರ ಸಹವಾಸದಲ್ಲಿ ನಾವು ಸಂಪಾದಿಸಿದ ಸಂಸ್ಕಾರವಿದೆಯಲ್ಲ, ಅದು ನಮ್ಮ ಆತ್ಮನ ಜೊತೆ ಪ್ರಯಾಣವನ್ನು ಬೆಳೆಸುತ್ತಾ ಹೋಗುತ್ತೆ. ಅಷ್ಟು ಬಿಟ್ಟರೆ ಮತ್ಯಾವುದು ನಮ್ಮೊಡನೆ ಬರದಿಲ್ಲ. ಅಂತಹ ಆತ್ಮಾನುಭವವನ್ನು ಹೊಂದುತ್ತಾ ಆತ್ಮನಿಗೆ ನಿಕಟ ಸಂಪರ್ಕದಲ್ಲಿ ಇರೋದೇ
ಒಂದು ಅಂತರಂಗದ ಸಹವಾಸ, ಅದನ್ನು ಅಂತರಂಗ ಸಾಧನೆ ಅಂತ ಕರೀತಾರೆ. ಆ ಅಂತರಂಗ ಸಾಧನೆ ಏರ್ಪಾಡಾಗಬೇಕಂದ್ರೆ ಬಹಿರಂಗದ ವ್ಯಾಮೋಹ ಕಡಿಮೆ ಆಗಬೇಕು, ವೈರಾಗ್ಯ ಬೆಳಿಬೇಕು. ವ್ಯಾಮೋಹ ಕಡಿಮೆ ಆಗಬೇಕಂದ್ರೆ, ವೈರಾಗ್ಯ ಬೆಳಿಬೇಕಂದ್ರೆ ನಮ್ಮಲ್ಲಿ ಒಂದು ಸದಸದ್ ವಿವೇಕ ಬರಬೇಕು. ವಿವೇಕ ಅಂದರೆ ಡಿಸ್ಕ್ರಿಮಿನೇಷನ್, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಸತ್ಯ, ಯಾವುದು ಅಸತ್ಯ, ಇದನ್ನು ವಿಂಗಡಿಸಿ ಬೇರ್ಪಡಿಸಿ ಸತ್ಯವನ್ನೇ ಹಿಂಬಾಲಿಸುವಂತಹ ಒಂದು ವಿವೇಕ ಪ್ರಜ್ಞೆ ನಮ್ಮಲ್ಲಿ ಬರಬೇಕು. ಆ ವಿವೇಕ ಪ್ರಜ್ಞೆ ಬಂದಿರೋದ್ರಿಂದಲೇ ನೀವು ಈ ಸತ್ಸಂಗಕ್ಕೆ ಬಂದಿರೋದು. ಆ ವಿವೇಕ ಪ್ರಜ್ಞೆ ಇರೋದರಿಂದಲೇ ನೀವು ಇಂತಹ ಒಂದು ಅಧ್ಯಾತ್ಮ ಸಂಸ್ಥೆಯ ಮೆಟ್ಟಿಲನ್ನು ತುಳಿದಿರೋದು. ಇಂದು ಸತ್ಸಂಗದಲ್ಲಿ ತೊಡಗಿಕೊಂಡಿರೋದಕ್ಕೂ ಕಾರಣ ಆ ವಿವೇಕ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಜಾಗೃತವಾಗಿದೆ. ಲೌಕಿಕದಲ್ಲಿ ನಾವು ಎಷ್ಟೇ ಇದ್ರೂ ಕೆಲವು ಕಾಲ ಸತ್ಸಂಗದಲ್ಲಿ ತೊಡಗಿಕೊಳ್ಳಬೇಕು ಅನ್ನುವಂತಹ ಒಂದು ಪ್ರೇರಣೆ ನಮಗೆ ಒಳಗಿಂದ ಬರ್ತಾ ಇದೆ ಅಂದರೆ ಅರ್ಥ ನಮ್ಮಲ್ಲಿ ಆ ವಿವೇಕ ಸ್ವಲ್ಪ ಮಟ್ಟಿಗೆ ಜಾಗೃತಗೊಂಡಿದೆ. ಈ ವಿವೇಕ ಜಾಗೃತಗೊಂಡು ಬೆಳೆದಂತೆಲ್ಲ ಏನಾಗುತ್ತೆ, ಆಟೋಮ್ಯಾಟಿಕಲಿ ಅಂದರೆ ತಾನೇ ವೈರಾಗ್ಯ ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವುದರ ಮೇಲೆ ವೈರಾಗ್ಯ? ಈ ಪ್ರಾಪಂಚಿಕ ವಸ್ತುಗಳ ಮೇಲೆ, ಈ ಲೌಕಿಕ ವಿಷಯಗಳ ಮೇಲೆ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬೆಳೆಯುತ್ತೆ. ನಾವು ಸ್ವಲ್ಪ ವಿಮುಖಗೊಳ್ತಾ ಮುಂದುವರಿತೀವಿ. ಯಾವಾಗ ಈ ವೈರಾಗ್ಯ ಅನ್ನೋದು ಆಳವಾಗಿ ಬೇರೂರುತ್ತೋ ಆಗ ನಮ್ಮ ಪ್ರಜ್ಞೆ ಆದಷ್ಟೂ ಲೌಕಿಕ ಸಹವಾಸದಿಂದ ಬಿಡಿಸಿಕೊಂಡು ಅಲೌಕಿಕದ ಕಡೆಗೆ ತನ್ನ ಪ್ರಯಾಣವನ್ನು ಮಾಡುತ್ತೆ. ಅಂಥ ಪ್ರಯಾಣವನ್ನೇ ನಾನು ಅಂತರಂಗದ ಪ್ರಯಾಣ ಅಂತ ಹೇಳೋದು, ಅಂತರ್ಪ್ರಯಾಣ ಅಂತ ಹೇಳೋದು, ಅಂತರ್ಯಾತ್ರೆ ಅಂತ ಹೇಳೋದು. ಅಂತಹ ಅಂತರ್ಯಾತ್ರೆಯನ್ನು ನಾವು ನಡೆಸಬೇಕಾದರೆ, ಆ ಸಾಧನೆಯಲ್ಲಿ ತೊಡಗಿಕೊಳ್ಳಬೇಕಾದರೆ ಕಾಯ ವಾಚ ಮನಸ ನಾವು ಒಮ್ಮುಖವಾಗಿ ಮುಂದುವರಿಬೇಕು. ಸಾಮಾನ್ಯವಾಗಿ ನಮ್ಮ ಕಾಯ ವಾಚ ಮನಸ ಪ್ರಜ್ಞೆಗಳು ವಿಮುಖವಾಗಿರುತ್ತವೆ, ಏಕಮುಖವಾಗಿರೋದಿಲ್ಲ. ಶರೀರ ಒಂದು ಕೆಲಸ ಮಾಡ್ತಿರುತ್ತೆ, ಮನಸ್ಸು ಮತ್ತೊಂದು ಯೋಚನೆ ಮಾಡ್ತಾ ಇರುತ್ತೆ, ಭಾವನೆ ಮತ್ತೆಲ್ಲೋ ಸೇರಿರುತ್ತೆ. ಈ ಕಾಯ ವಾಚ ಮನಸ್ಸ ನಾವು ಒಂದಾಗದೆ ಹೋದರೆ, ನುಡಿದಂತೆ ನಡೆಯದೆ ಹೋದರೆ, ನಡೆದಂತೆ ನುಡಿಯದೆ ಹೋದರೆ, ನುಡಿ ನಡೆಯಂತೆ ನಮ್ಮ ಕೆಲಸ ಇಲ್ಲದೆ ಹೋದರೆ ನಮ್ಮ ಪ್ರಜ್ಞೆ ಖಂಡವಾಗಿ ಹರಿದಿರುತ್ತೆ. ಅಂತ ಹರಿದು ಹಂಚಿ ಹೋದಂತಹ ಪ್ರಜ್ಞೆಯನ್ನು ಒಮ್ಮುಖಗೊಳಿಸಿ, ಏಕಮುಖಗೊಳಿಸಿ ನಾವು ನಮ್ಮ ಅಂತರಂಗದ ಸಾಧನೆಯನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭವೇ ಅಲ್ಲಿಂದ ಜರುಗೋದು. ನಮ್ಮನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ, ನಮ್ಮ ಪ್ರಜ್ಞೆ ಸದಾ ಹಲವಾರು ಮುಖಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಹರಿತಾ ಇಲ್ಲ. ಒಂದು ರೀತಿಯ ಸಮತೋಲನವಿಲ್ಲ ಇದರಲ್ಲಿ, ಸಮತ್ವವಿಲ್ಲ ಇದರಲ್ಲಿ. ಏನೋ ಮಾತನಾಡ್ತೀನಿ, ಏನೋ ಯೋಚನೆ ಮಾಡ್ತಿರ್ತೀನಿ, ಮತ್ಯಾವುದೋ ಭಾವನೆ ಬರ್ತಾ ಇರುತ್ತೆ, ಇನ್ನೇನೋ ಕೆಲಸ ಮಾಡ್ತಾ ಇರ್ತೀನಿ. ಇದು ಯಾಕೋ ಒಂಥರ ಇದು ಅಸಂಬದ್ಧವಾಗಿದೆ ನಮ್ಮ ಜೀವನ. ಈ ಅಸಂಬದ್ಧವಾದ ಜೀವನವನ್ನು ಒಂದು ಸಂಬದ್ಧ ಸ್ಥಿತಿಗೆ ತರಬೇಕು ಅಂತಂದರೆ ನಮ್ಮ ಪ್ರಜ್ಞೆ ಒಮ್ಮುಖವಾಗಲಿಕ್ಕೆ ಬೇಕಾದಂತಹ ಸಾಧನೆಯನ್ನು ಮಾಡಬೇಕು. ಯಾವಾಗ ಪ್ರಜ್ಞೆ ಒಮ್ಮುಖವಾಗುತ್ತೆ? ಪ್ರಜ್ಞೆ ಒಮ್ಮುಖವಾಗಬೇಕಂದ್ರೆ ಆದಷ್ಟು ಲೌಕಿಕ ಪ್ರಜ್ಞೆಯನ್ನು ಕಳ್ಕೋಬೇಕು, ಅಲೌಕಿಕ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಯಾಕೆ ಅಂದರೆ ಎರಡು ದೋಣಿನಲ್ಲಿ ಕಾಲಿಟ್ಟರೆ ನಮ್ಮ ಪ್ರಯಾಣ ಹೇಗಿರುತ್ತೆ? ಒಂದು ದೋಣಿ ಒಂದು ಕಡೆಗೆ ಎಳ್ಕೊಂಡು ಹೋದರೆ ಇನ್ನೊಂದು ದೋಣಿ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗುತ್ತೆ. ಹಾಗಾದರೆ ನಾವೇನು ಮಾಡಬೇಕು? ಎರಡು ದೋಣಿಗಳ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ನಮಗಿದೆ. ನಾವು ಲೌಕಿಕದಲ್ಲಿ ಇರಲೇಬೇಕಾಗಿದೆ. ಲೌಕಿಕವನ್ನು ಪೂರ್ತಿ ಕತ್ತರಿಸ್ಕೊಳ್ಳಿಕ್ಕಾಗಲ್ಲ.
ಆದರೆ ಈ ಲೌಕಿಕದಲ್ಲಿ ಬದುಕಿರುವಾಗ ಸಹ ಅಲೌಕಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಎರಡು ಕೋಣೆಗಳ ಮಾಡು ನೀ ಮನದಾಲಯದಿ, ಹೊರಗೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಲೌಕಿಕ ಬಿಟ್ಟು ಹೊರಟೋಗಕ್ಕಾಗತ್ತಾ? ಕುಟುಂಬ ನಮ್ಮನ್ನು ನೆಚ್ಕೊಂಡಿರುತ್ತೆ, ನಾವು ಕುಟುಂಬವನ್ನು ನೆಚ್ಕೊಂಡಿರ್ತೇವೆ, ಸಮಾಜಕ್ಕೂ ನಮಗೂ ಒಂದು ನಿಕಟ ಸಂಪರ್ಕ ಇದೆ. ನಾವು ಇದನ್ನೆಲ್ಲ ಖಡಾಖಂಡಿತವಾಗಿ ಕತ್ತರಿಸಿಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಎಷ್ಟೋ ಜವಾಬ್ದಾರಿಗಳಿರುತ್ತೆ, ಎಷ್ಟೋ ಕರ್ತವ್ಯಗಳಿರುತ್ತೆ. ಹಾಗಾದರೆ ಏನು ಮಾಡಬೇಕು? ಮನಸ್ಸಿನಲ್ಲಿ ಎರಡು ಕೋಣೆಗಳನ್ನು ಮಾಡಬೇಕು. ಆ ಮನಸ್ಸಿನಲ್ಲಿ ಒಂದು ಮುಂಭಾಗದ ಕೋಣೆ, ಒಂದು ಹಿಂಭಾಗದ ಕೋಣೆ. ಮುಂಭಾಗದ ಕೋಣೆಯಲ್ಲಿ ಏನು ಮಾಡಬೇಕು? ಲೋಗರಾಟಗಳ ನಾಡು, ಈ ಲೌಕಿಕಕ್ಕೆ ಸಂಬಂಧಪಟ್ಟ ಎಲ್ಲ ಆಟಗಳನ್ನು ಆಡು. ಅಪ್ಪ, ನಿನ್ನ ವೃತ್ತಿ ಏನೋ, ನಿನ್ನ ಕರ್ತವ್ಯವೇನೋ, ನಿನ್ನ ಜವಾಬ್ದಾರಿ ಏನೋ, ಅದನ್ನೆಲ್ಲ ನೀನು ಸಮರ್ಪಕವಾಗಿ ನೆರವೇರಿಸು. ಇದನ್ನು ಹೇಗೆ ನೆರವೇರಿಸಬೇಕು? ಈ ಲೌಕಿಕದ ಎಲ್ಲ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ನೆರವೇರಿಸುವಾಗ ಹೊರ ಕೋಣೆಯಲ್ಲಿರಬೇಕು. ಆದರೆ ಈ ಕೆಲಸ ಮುಗಿತಾ ಇದ್ದ ಹಾಗೆ ಏನು ಮಾಡಬೇಕು? ಒಳ ಕೋಣೆಗೆ ನುಸುಳಬೇಕು. ಮನಸ್ಸಿನ ಒಳ ಕೋಣೆ ಇದೆಯಲ್ಲ, ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ, ಒಳಗಡೆ ಇರುವಂತಹ ಕೋಣೆ ಇದೆಯಲ್ಲ, ಅದು ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿದಂತಹ ಒಂದು ಕೋಣೆ. ಅದೇ ಅಲೌಕಿಕದ ಕೋಣೆ, ಅದೇ ನಮ್ಮ ಪಾರಮಾರ್ಥದ ಕೋಣೆ. ಈ ಲೌಕಿಕದ ಹೊರ ಕೋಣೆಯನ್ನು ಬಿಟ್ಟ ತಕ್ಷಣ ನಾವು ಪಾರಮಾರ್ಥದ ಒಳಕೋಣೆಯನ್ನು ತಲುಪಿ ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ, ಅಲ್ಲಿ ನೀನು ಒಬ್ಬನೇ ಇರ್ತೀಯ, ಅಲ್ಲಿ ಇನ್ಯಾರೂ ಇರಲ್ಲ. ನೀನು ನಿನ್ನ ಸಹವಾಸದಲ್ಲಿರ್ತೀಯ. ನೀನು ನಿನ್ನ ಸಹವಾಸ ಅಂತಂದರೆ ದೇಹಾತ್ಮನು ಜೀವಾತ್ಮನ ಸಹವಾಸದಲ್ಲಿರ್ತಾನೆ. ದೇಹಾತ್ಮನು ಜೀವಾತ್ಮನ ಸಹವಾಸದಲ್ಲಿರುವ ಆ ಮೌನದ ಒಳಕೋಣೆಯನ್ನು ಪ್ರವೇಶ ಮಾಡಿದಾಗ ಅಂತರಂಗದ ಸಾಧನೆ ತಂತಾನೆ ಪ್ರಾರಂಭವಾಗುತ್ತೆ. ಅದಕ್ಕೆ ಡಿ ವಿ ಗುಂಡಪ್ಪನವರು ಹೇಳಿದ್ದು, ವರಯೋಗ ಸೂತ್ರವಿದು ಮಂಕುತಿಮ್ಮ. ಕಡಿದುಕೊಳ್ಳಿಕ್ಕಾಗೋದಿಲ್ಲ ಲೌಕಿಕವನ್ನು, ಸರಿ ಒಪ್ಕೊಳ್ತೇನೆ. ಆದರೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕೋ ಲೌಕಿಕಕ್ಕೆ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡಬೇಕು. ಕೆಲಸ ಮುಗಿತಾ ಇದ್ದ ಹಾಗೆ ನಾವು ತಕ್ಷಣ ಅಂತರಂಗದ ಕಡೆ ನುಸುಳಿ ಬಿಡಬೇಕು. ಆದರೆ ನಾವೇನು ಮಾಡ್ತೀವಿ? ಕೆಲಸ ಮುಗಿತಾ ಇದ್ದ ಹಾಗೆ ನಾವು ಪ್ರಾರಂಭ ಮಾಡ್ತೇವೆ ಗಾಸಿಪಿಂಗ್, ವಟಗುಟ್ಟಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇತರರ ಜೊತೆ ಕುಳಿತುಕೊಂಡು ನಾವು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇತರರ ಜೊತೆ ಸದ್ದು ಗದ್ದಲಗಳಲ್ಲಿ ಮುಳುಗಿ ಹೋಗ್ತೇವೆ. ಒಳ ಕೋಣೆ ಅನ್ನೋದು ನಮ್ಮ ಪರಿಚಯಕ್ಕೆ ಬಂದಿದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಆ ಒಳ ಕೋಣೆಯ ಪರಿಚಯವನ್ನು ಮಾಡಬೇಕಂದ್ರೆ ಆಗಾಗ ಈಗ ನಾವು ಮಾಡಿದ್ವಲ್ಲ ಮೌನ ಧ್ಯಾನ, ಇದನ್ನು ಮಾಡಲೇಬೇಕಾಗುತ್ತೆ. ಎಷ್ಟು ಜನ ಇಲ್ಲಿ ಪ್ರತಿನಿತ್ಯ ಮೌನ ಮತ್ತು ಧ್ಯಾನದಿಂದ ಸ್ವಲ್ಪ ಕಾಲ ಕಳೀತಿರೋ ಅವರೆಲ್ಲರೂ ಅಂತರಂಗದ ಕಡೆಗೆ ಪ್ರಯಾಣ ಮಾಡ್ತಾ ಇರುವರು. ಅಂಥ ಅಂತರಂಗದ ಪ್ರಯಾಣವನ್ನು ನೀವು ಪ್ರಾರಂಭಿಸಿಲ್ಲ ಅಂದರೆ ಇವತ್ತಿನಿಂದಲೇ ಪ್ರಾರಂಭ ಮಾಡಿ ಮೌನವಾಗಿ ಕುಳಿತುಕೊಳ್ಳಲಿಕ್ಕೆ, ಧ್ಯಾನವನ್ನು ಮಾಡಲಿಕ್ಕೆ. ಮೌನ ಮತ್ತು ಧ್ಯಾನ ನಮ್ಮನ್ನು ಅಂತರಂಗದ ಕಡೆಗೆ ಕೊಂಡೊಯ್ಯುವಂತಹ ಉಪಕರಣಗಳು. ಅಂಥ ಪ್ರಯತ್ನವನ್ನು ಮಾಡಿದಾಗ, ನಾವು ಒಳಕೋಣೆಯನ್ನು ಪ್ರವೇಶ ಮಾಡಿದಾಗ, ಪತಂಜಲಿಗಳು ಹೇಳೋ ಹಾಗೆ 8 ಮುಖ್ಯ ಹಂತಗಳಲ್ಲಿ ನಮ್ಮ ಆತ್ಮ ಬೆಳೆಯುತ್ತೆ. ಯಾವುದೋ ಆ 8 ಹಂತಗಳ ಮಾರ್ಗ, ಅದನ್ನೇ ಅವರು ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿದರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ನಿಯಮಗಳು ಅಂದರೆ ಏನು? ನಮ್ಮ ಬಹಿರಂಗ ಜೀವನ ಹೇಗಿರಬೇಕು, ನಮ್ಮ ಅಂತರಂಗದ ಆಲೋಚನೆಗಳು ಹೇಗಿರಬೇಕು, ನಮ್ಮ ಅಂತರಂಗದ ಭಾವನೆಗಳು ಹೇಗಿರಬೇಕು ಅನ್ನೋದನ್ನು ಯಮ ನಿಯಮಗಳು ಅನ್ನುವಂಥ ಮೊದಲನೆಯ 2 ಮೆಟ್ಟಿಲುಗಳಲ್ಲಿ ನಮ್ಮ ಪತಂಜಲಿ ಮುನಿಗಳು ನಮಗೆ ನೀಡ್ತಾರೆ. ಯಮ ಅಂದರೆ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇದರ ಬಗ್ಗೆ ಕಳೆದ ಒಂದು ಉಪನ್ಯಾಸದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಕೆಲವು ವಿಷಯಗಳನ್ನು. ನಿಯಮ ಅಂದರೆ ಶೌಚ, ತೃಪ್ತಿ,
ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಅಹಿಂಸೆ ಅಂದರೆ ಯಾರಿಗೂ ಕಾಯ ವಾಚ ಮನಸ ಹಿಂಸೆಯನ್ನು, ನೋವನ್ನು ಉಂಟು ಮಾಡದೇ ಇರೋದು. ಸತ್ಯ ಅಂದರೆ ಆದಷ್ಟು ನಾವು ಮಾತನಾಡುವಂತಹ ವಿಷಯ ಸತ್ಯದಿಂದ ಇರಬೇಕು. ಉತ್ಪ್ರೇಕ್ಷೆ ಮಾಡಬಾರದು, ಯಾವುದನ್ನು ವಿಪರೀತವಾಗಿ ಇನ್ಫ್ಲೇಟ್ ಮಾಡಿ ಮಾತನಾಡಬಾರ್ದು. ನಾವು ಮಾತನಾಡೋದ್ರಲ್ಲೂ ಒಂದು ಹಿತ, ಒಂದು ಮಿತ ಇರಬೇಕು, ವಾಸ್ತವಕ್ಕೆ ಹತ್ತಿರವಾಗಿರಬೇಕು. ಅಸ್ತೇಯ ಅಂದರೆ ಸುಳ್ಳು ಹೇಳದೇ ಇರೋದು, ಕಳ್ಳತನ ಮಾಡದೇ ಇರೋದು, ಇತರರ ವಸ್ತುಗಳಿಗಾಗಿ ಆಸೆ ಪಡದೇ ಇರೋದು. ಬ್ರಹ್ಮಚರ್ಯ, ಇದನ್ನು ನಾನು ನಿಮ್ಗೆ ಹೇಳಲೇಬೇಕಾಗಿಲ್ಲ, ನಿಮಗೇ ಗೊತ್ತು. ಬ್ರಹ್ಮಚರ್ಯ ಅಂದರೆ ಆದಷ್ಟು ನಮ್ಮ ಜೀವನದಲ್ಲಿ ಪರಿಶುದ್ಧತೆಯನ್ನು ಏರ್ಪಾಟು ಮಾಡಿಕೊಳ್ಳೋದು, ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ. ಜೊತೆಗೆ ಅಪರಿಗ್ರಹ, ವಸ್ತುಗಳು ವಿಷಯಗಳಿಂದ ದೂರ ಇರೋದು. ಕನಿಷ್ಠ ನಮ್ಮ ಜೀವನ ನಡೆಸಲಿಕ್ಕೆ ಏನು ಬೇಕೋ ಅಷ್ಟರಲ್ಲಿ ಜೀವನವನ್ನು ನಡೆಸೋದು. ನಿಯಮ ಅಂದರೆ ಏನು? ಶೌಚ, ಕ್ಲೆನ್ಲಿನೆಸ್, ಅಂತರಂಗ ಶೌಚ, ಬಹಿರಂಗ ಶೌಚ. ಬಹಿರಂಗ ಶೌಚ ಅಂತಂದರೆ ನಮ್ಮ ಶರೀರವನ್ನು ಶುದ್ಧವಾಗಿಟ್ಕೊಂಡಿರಬೇಕು. ಆ ಶರೀರಕ್ಕೆ ಸ್ನಾನ ಏನು ಮಾಡಬೇಕು ಅದನ್ನು ಮಾಡಿಸ್ಬೇಕು. ಸರಿಯಾದಂತಹ ಒಗೆದ ಬಟ್ಟೆಗಳನ್ನು ಹಾಕ್ಕೋಬೇಕು, ಹಲ್ಲುಗಳನ್ನು ಉಜ್ಜಬೇಕು, ಬಾಯನ್ನು ತೊಳೆದುಕೊಳ್ಳಬೇಕು, ಕಣ್ಣುಗಳನ್ನು ಶುಚಿಯಾಗಿಟ್ಕೋಬೇಕು, ನಾಸಿಕವನ್ನು ಶುಚಿಯಾಗಿಟ್ಕೋಬೇಕು, ಇದು ಪಾದಗಳನ್ನು ತೊಳ್ಕೋಬೇಕು. ಇದು ಬಹಿರಂಗ ಶೌಚ, ಕ್ಲೆನ್ಲಿನೆಸ್. ಹಿಂದಿನ ಕಾಲದಲ್ಲಿ ಯಾರೇ ಗಂಡಸರು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಂದರೆ ಮನೆ ಹೊರಗಡೆನೆ ತಮಗೆ ನೀರಿಟ್ಟಿರ್ತಿದ್ರು. ಆ ನೀರು ತಗೊಂಡು ನಾವು ಕೈಕಾಲುಗಳನ್ನು ತೊಳ್ಕೊಂಡು ನಾವೇನು ಮಾಡ್ತಿದ್ವಿ? ಒಳಗೆ ಹೋಗ್ತಿದ್ವಿ. ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಆಚಮನ ಮಾಡಿ, ಸ್ನಾನ ಎಲ್ಲ ಮಾಡಿ, ಆಚಮನ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಗಾಯತ್ರಿ ಮಂತ್ರವನ್ನು ಹೇಳ್ತಾ ನಮ್ಮ ದಿನವನ್ನು ಪ್ರಾರಂಭ ಮಾಡ್ತಾ ಇತ್ತು. ಸಂಜೆ ಆಯಿತು ಅಂದರೂ ಸಂಧ್ಯಾ ವಂದನೆ, ಉಷಾ ವಂದನೆ, ಸಂಧ್ಯಾ ವಂದನೆ ಮಾಡ್ತಾ ಇದ್ವಿ. ಕೈಕಾಲುಗಳನ್ನು ತೊಳ್ಕೊಂಡು, ಮುಖ ತೊಳ್ಕೊಂಡು, ಶುಚಿಯಾಗಿ ಆಚಮನ ಮಾಡಿ ನಮ್ಮ ಪ್ರತಿನಿತ್ಯದ ಯಾವ ಕಾರ್ಯಗಳಿದೆಯೋ ಆ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಇದು ಬಹಿರಂಗ ಶೌಚ. ನೀವು ಸಂಧ್ಯಾ ವಂದನೆ ಮಾಡ್ಬೋದು, ಜನವಾರ ಕೈನಲ್ಲಿ ಹಿಡ್ಕೋಬೋದು, ಗಾಯತ್ರಿ ಜಪ ಹೇಳ್ಬೋದು. ಇದೆಲ್ಲನೂ ಬಹಿರಂಗದಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಈ ಎಲ್ಲ ಆಚರಣೆಗಳಿಗೆ ಒಂದು ಅಂತರಂಗದ ಅರ್ಥ ಇದೆ. ಇದನ್ನು ಮಾಡುವಾಗ ಮನಸ್ಸು ಸಹ ಪರಿಶುದ್ಧವಾಗಿರಬೇಕು. ನಮ್ಮ ಆಶಾ ಶರೀರ ಅಂದರೆ ಕಾಮ ಶರೀರ, ನಮ್ಮ ಕೆಳಗಿನ ಮನೋಶರೀರ ಒಂದು ಸಮತ್ವದಲ್ಲಿ ನೆಲೆಸಿರಬೇಕು. ನಮ್ಮಲ್ಲಿ ಕಾಮವನ್ನು ಪ್ರಚೋದಿಸುವ ಭಾವನೆಗಳಾಗಲಿ ಆಲೋಚನೆಗಳಾಗಲಿ ಬರಬಾರ್ದು. ನಾವು ಮಾಡ್ತಿರೋ ಕೆಲಸ ಕಾರ್ಯದಲ್ಲಿ ತಲ್ಲೀನರಾಗಿ ತೊಡಗಿಕೊಳ್ಳಬೇಕು. ಅದು ಆ ತಲ್ಲೀನತೆ ಅನ್ನೋದು ಏನಿದೆಯೋ, ಯಾವ ಒಂದು ತಲ್ಲೀನತೆಯಿಂದ ನಾವು ಕಾರ್ಯವನ್ನು ಮಾಡ್ತೀವೋ ಅದು ನಮ್ಮಲ್ಲಿ ಸಾಕಷ್ಟು ಸಮತ್ವವನ್ನು ಏರ್ಪಡಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಸಮತ್ವಂ ಯೋಗ ಉಚ್ಯತೆ. ಆ ಸಮತ್ವವನ್ನು ಸಾಧಿಸೋದೇ ಯೋಗದ ಒಂದು ಮುಖ್ಯ ಗುರಿಯಾಗಿರುತ್ತೆ. ಅಂತಹ ಸಮತ್ವವನ್ನು ಸ್ಥಾಪಿಸಬೇಕಾದ್ರೆ ಅಂತರಂಗ ಶೌಚ ಮತ್ತು ಬಹಿರಂಗ ಶೌಚ ಒಟ್ಟಾಗಬೇಕು. ತೃಪ್ತಿ ಅಂದರೆ ಸಂತೋಷಕರ ಜೀವನವನ್ನು ನಡೆಸಬೇಕು. ತಪಸ್ಸು ಅಂದರೆ ಏಕಾಗ್ರತೆಯಿಂದ ನಾವು ಯಾವ ಕೆಲಸವನ್ನು ಮಾಡ್ತೇವೋ ಅದನ್ನು ನಿಷ್ಠೆಯಿಂದ ನಿಗಾ ವಹಿಸಿ ಆ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು. ಹಗಲು ರಾತ್ರಿ ಶ್ರಮ ಪಡಬೇಕು. ಆ ಕಠಿಣ ಶ್ರಮವನ್ನೇ ತಪಸ್ಸು ಅಂತ ಹೇಳೋದು. ಸ್ವಾಧ್ಯಾಯ ಅಂದರೆ ನಮ್ಮ ಅಂತರಂಗವನ್ನು ನಾವೇ ವೀಕ್ಷಿಸಿಕೊಳ್ಳುತ್ತಾ ನಮ್ಮ ಅಂತರಂಗದಲ್ಲಿರುವ ಹುಳುಕನ್ನು ಹುಡುಕಿ ಆ ಹುಳುಕಿನಿಂದ ಹೊರಬರುವ ಒಂದು ವಿಧಾನವನ್ನು ನಾವಾಗೆ ಹುಡುಕಿಕೊಳ್ಳೋದು. ಇದನ್ನು ಕ್ಯಾಚಿಂಗ್ ರೆಡ್ ಹ್ಯಾಂಡ್ ಅಂತಾರೆ. ಕ್ಯಾಚಿಂಗ್ ರೆಡ್ ಹ್ಯಾಂಡ್ ಅಂದರೆ ನಾವು ಎಷ್ಟೋ ಲೋಪಗಳನ್ನು ಹೊಂದಿದ್ದೀವಿ. ವಿ ಕಾಲ್ ದಟ್ ಆಸ್ ಬ್ಲೈಂಡ್ ಸ್ಪಾಟ್ಸ್ ಅಂತ ಹೇಳ್ತೇವೆ. ಲೋಪಗಳಿರೋದ್ರಿಂದಲೇ ನಾವು ಇಲ್ಲಿರೋದು. ಇಲ್ಲ ಅಂದರೆ ನಮಗೆ ಮರ್ತ್ಯ ಲೋಕದಲ್ಲಿ ಕೆಲಸವೇ ಇಲ್ಲ. ಇಫ್ ಯು ಹ್ಯಾವ್ ಅಟೈನ್ಡ್ ಪರ್ಫೆಕ್ಷನ್, ವೈ ಶುಡ್ ಯು ಬಿ ಹಿಯರ್ ಆನ್ ದಿಸ್ ಪ್ಲೇನ್? ಈ ಪ್ಲೇನಲ್ಲಿ ಇರಬೇಕಾಗೇ ಇಲ್ಲ. ನೀವು ಪರಿಶುದ್ಧ ಪರಿಪೂರ್ಣ ವ್ಯಕ್ತಿಗಳಾಗಿದ್ದರೆ ನಾವು ಎಲ್ಲೋ ಬೇರೆ ಇನ್ನೊಂದು ಲೋಕದಲ್ಲಿ ಇರ್ತಾ ಇದ್ವಿ. ಈ ಮರ್ತ್ಯ ಲೋಕದಲ್ಲಿ ಇರಲಿಕ್ಕೆ ಕಾರಣ ನಮ್ಮೆಲ್ಲರಲ್ಲೂ ಲೋಪಗಳಿದೆ.
ಆದರೆ ಆ ಲೋಪಗಳನ್ನು ನಾವು ಗಮನಿಸ್ತಾ ಇಲ್ಲ. ಸ್ವಾಧ್ಯಾಯ ಅಂದರೆ ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯ ರಾತ್ರಿ ಮಲಗಲಿಕ್ಕೆ ಮೊದಲು ಆ ದಿನ ನಡೆದಂಥ ಎಲ್ಲ ವ್ಯವಹಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ನಾನು ಎಲ್ಲಿ ಎಡವಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ, ಅಥವಾ ನಾನು ಎಡವಿಲ್ಲ ತಪ್ಪು ಮಾಡಿಲ್ಲ ಅಂದ್ರೂ ನಾನು ನನ್ನ ಪ್ರತಿಕ್ರಿಯೆಯನ್ನು ಇನ್ನೂ ಹೇಗೆ ಉತ್ತಮಪಡಿಸಿಕೊಳ್ಳಬಹುದು, ನಾನು ನನ್ನ ಒಂದು ನಡವಳಿಕೆಯನ್ನು ಇನ್ನೂ ಎಷ್ಟರ ಮಟ್ಟಿಗೆ ಪ್ರಗತಿಯ ದಾರಿಯಲ್ಲಿ ಮುಂದುವರಿಸಬಹುದು, ಇದನ್ನು ನಾನು ಆಲೋಚಿಸಿ, ನಾನೇನಾದರೂ ತಪ್ಪುಗಳನ್ನು ಮಾಡಿದರೆ ನನ್ನ ತಪ್ಪನ್ನು ನಾನೇ ಹುಡುಕಿ ಆ ತಪ್ಪನ್ನು ಪರಿಹರಿಸಿಕೊಳ್ಳುವಂಥ ಮಾರ್ಗವನ್ನು ನಾನೇ ಹುಡುಕೋಬೇಕು. ಗುರುವಾರು ನಿನಗೆ, ನೀನೊಬ್ಬ ತಬ್ಬಲಿಗ. ಯಾರು ಗುರು ಇಲ್ಲ. ನಾವು ಯಾರೋ ಗುರು ಇದ್ದಾನೆ ನಮ್ಮ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದರೆ ದೊಡ್ಡ ತಪ್ಪು ಅದು. ಗುರುವಾರು ನಿನಗಹರು, ನೀನೊಬ್ಬ ತಬ್ಬಲಿಗ. ಇಲ್ಲ ಗುರುಗಳು, ನಿನ್ನ ಅರಿವೇ ನಿನಗೆ ಗುರು ಅಂತ ಹೇಳಿದ್ರು ಬಸವಣ್ಣನವರು. ನಿನ್ನ ಅರಿವಿನ ಸಹಾಯದಿಂದ ನಿನ್ನಲ್ಲಿರುವ ನ್ಯೂನತೆಗಳನ್ನು, ಲೋಪಗಳನ್ನು ಕಂಡು ಹಿಡಿದು ಪರಿಹರಿಸಿಕೊಂಡು ಮುಂದುವರಿಬೇಕು. ಅದೇ ಅಧ್ಯಾತ್ಮದ ಮಾರ್ಗ, ಅದೇ ಮಾರ್ಗ. ದಟ್ ಈಸ್ ಕಾಲ್ಡ್ ಆಸ್ ದಿ ಪಾತ್. ದೇರ್ ಈಸ್ ನೋ ಅದರ್ ಪಾತ್. ಅನ್ಯ ಮಾರ್ಗವಿಲ್ಲ. ರಾಧಾಬರ್ಣಿಯರವರು ಒಂದು ಚಿಕ್ಕ ಗ್ರಂಥ ಬರೆದಿದ್ದಾರೆ. ಅನ್ಯ ಮಾರ್ಗವೇ ಇಲ್ಲ, ಇರೋದು ಅದೊಂದೇ ಮಾರ್ಗವೇ. ಯಾವುದು? ನನ್ನನ್ನು ನಾನೇ ಸೂಕ್ಷ್ಮವಾಗಿ ಗಮನಿಸಿ, ನನ್ನಲ್ಲಿರೋ ನ್ಯೂನತೆಗಳನ್ನು ನಾನೇ ಕಂಡು ಹಿಡಿದು ಆ ನ್ಯೂನತೆಗಳನ್ನು ಮೆಟ್ಟಿ ನಿಲ್ಲುವುದು, ಪರಿಹರಿಸಿಕೊಳ್ಳೋದು. ಇದನ್ನೇ ಸ್ವಾಧ್ಯಾಯ ಅಂತ ಕರೆಯೋದು. ನಿಯಮದಲ್ಲಿ ಒಂದು ಮುಖ್ಯ ಹಂತ ಅದು, ಒಂದು ಮುಖ್ಯ ಆಚರಣೆ ಅಥವಾ ಸಾಧನೆ ಅದು. ಸ್ವಾಧ್ಯಾಯದ ನಂತರ ಈಶ್ವರ ಪ್ರಣಿಧಾನ. ನನಗೆ ಒದಗಿ ಬಂದದ್ದೆಲ್ಲ ಈಶ್ವರಾನುಗ್ರಹ, ನಾನು ಪಡೆದದ್ದೆಲ್ಲ ಈಶ್ವರನ ಪ್ರಸಾದ. ನಾನು ಈಶ್ವರನಿಗೆ ಪರಿಪೂರ್ಣವಾಗಿ ಶರಣಾಗತನಾಗಿದ್ದೇನೆ. ದ ಸೆನ್ಸ್ ಆಫ್ ಸರೆಂಡರ್ ಬಹಳ ಮುಖ್ಯ. ಇದನ್ನು ನಿಯಮ ಅಂತ ಕರೀತಾರೆ. ಈ ಯಮ ನಿಯಮಗಳನ್ನು ನಾವು ಕರಗತಗೊಳಿಸಿಕೊಂಡ ಮೇಲೆ ಮುಂದುವರಿದ ಭಾಗ ಆಸನ. ಕರಗತಗೊಳಿಸ್ಕೊಳ್ಳಿಕ್ಕೆ ಯಮ ನಿಯಮಗಳನ್ನು ಒಂದು ಜನ್ಮ ಸಾಕಾಗಲ್ಲ, ಎಷ್ಟೋ ಜನ್ಮಗಳು ಬೇಕಾಗುತ್ತೆ. ಎಷ್ಟೋ ಜನ್ಮಗಳು ಬೇಕಾಗುತ್ತೆ. ಒಂದೇ ಜನ್ಮದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಬೇಕು ಅಂದರೆ ಆ ಆತ್ಮ ಸಾಕಷ್ಟು ಬೆಳೆದು ಬಂದಿರಬೇಕು. ಹೇಗೆ ಅಂದರೆ, ಒಂದು ಮಾವಿನಕಾಯಿ ಸಣ್ಣ ಹೂವಾಗಿ, ಪೀಚಾಗಿ, ಸಣ್ಣ ಕಾಯಿಯಾಗಿ, ಆ ಕಾಯಿ ಸ್ವಲ್ಪ ದೊಡ್ಡ ಕಾಯಿಯಾಗಿ, ಕಚ್ಚಾ ಕಾಯಿಯಾಗಿ ಬೆಳೆದು ದೊಡ್ಡದಾಗಿ, ಸಾಕಷ್ಟು ಬೆಳೆದ ನಂತರ ಗಾತ್ರ ದೊಡ್ಡದಾದ ಮೇಲೆ ಹಣ್ಣಾಗಿ, ಕೆಂಪಾಗಿ, ಆಗಲೂ ಅಂಟ್ಕೊಂಡೇ ಇರುತ್ತೆ ಮರಕ್ಕೆ. ಅಂದರೆ ಅರ್ಥ, ಇನ್ನೂ ಪ್ರಪಂಚಕ್ಕೆ ಅಂಟ್ಕೊಂಡೇ ಇರ್ತೀವಿ ನಾವು. ಅಧ್ಯಾತ್ಮದ ಮಾರ್ಗವೂ ಹೀಗೆ, ಎಲ್ಲಿವರೆಗೂ ಅಂಟ್ಕೊಂಡಿರ್ತೀವಿ. ಆ ಹಣ್ಣು ಮಾಗಿ, ತೊಟ್ಟು ಒಣಗಿ, ಜೋರಾಗಿ ಒಂದಿನ ಗಾಳಿ ಬೀಸಬೇಕು. ಹಾಗೇನಾಗತ್ತದೋ ಹಟ್ ಅಂತ ಕೆಳಗೆ ಬೀಳುತ್ತೆ. ಅದು ಕೆಳಗೆ ಬೀಳಬೇಕಂದ್ರೆ ಎಷ್ಟು ಬದಲಾವಣೆಗಳು ಅದರಲ್ಲಿ ಆಗಿರಬೇಕು. ಹಾಗೆ ನಮ್ಮ ಆತ್ಮನಲ್ಲೂ ಸಾಕಷ್ಟು ಬೆಳವಣಿಗೆ ಆಗಬೇಕು. ಆತ್ಮ ಸಂಸ್ಕರಿಸಲ್ಪಡಬೇಕು, ಆತ್ಮ ವಿಕಾಸ ಹೊಂದಬೇಕು. ಆತ್ಮವನ್ನು ಆವರಿಸಿರುವಂತಹ ನಮ್ಮ ಮೌಢ್ಯ, ಅಜ್ಞಾನ ಏನಿದೆ, ಆ ಅಜ್ಞಾನವನ್ನು ತೊರೆಯಬೇಕು. ಯಾವುದೋ ಒಂದು ಜನ್ಮದ ಒಂದು ಹಂತದಲ್ಲಿ ನಾವು ಆ ಮಾವಿನ ಹಣ್ಣಿನ ಹಾಗೆ ಕಳಿತು ಹಣ್ಣಾಗಿರುತ್ತೆ ನಮ್ಮ ಒಂದು ಪ್ರಜ್ಞೆ. ಆ ಕಳಿತ, ಬೆಳೆದ, ಪ್ರಗತಿ ಹೊಂದಿದ, ವಿಕಾಸ ಹೊಂದಿದ, ಸಂಸರಣೆಯಲ್ಲಿ ಬಹಳ ಮುಂದುವರಿದ ಪ್ರಜ್ಞೆ ತಂತಾನೇ ಲೌಕಿಕದಿಂದ ಕಳಚ್ಕೊಂಡು. ಹೇಗೆ ಕಳಚ್ಕೊಳ್ಳುತ್ತೆ ಅಂದರೆ, ಅದು ಕಳಚ್ಕೊಳ್ಳೋ ವಿಧಾನ ಹೇಗಿರುತ್ತೆ ಅಂತಂದರೆ, ನಮಗೆ ಲೌಕಿಕದಿಂದ ಪೂರ್ತಿ ಕಳಚಿಕೊಂಡ ನಂತರ ಆ ಕಡೆ ಸೆಳೆತವೇ ಇರೋದಿಲ್ಲ. ಅಲ್ಲಿವರೆಗೂ ನಮ್ಮದು 2 ದೋಣಿ ಪ್ರಯಾಣನೇ. ಅದು ಬರಬೇಕಂದ್ರೆ ಯಮ ನಿಯಮಗಳು ನಮ್ಮಲ್ಲಿ ದೃಢವಾಗಿ ನಿಲ್ಲಬೇಕು ಅಂತ ಒಂದು ಸಾಧನೆಯನ್ನು ನಾವು ಮಾಡಬೇಕು.
ಈ ಸಾಧನೆ ಮಾಡೋ ಹಂತದಲ್ಲಿ ಆಸನ ಬಹಳ ಮುಖ್ಯ. ನಾನು ಆಗಲೇ ಹೇಳಿದೆ, ಮೌನ ಧ್ಯಾನ ಬಹಳ ಮುಖ್ಯ. ಪ್ರತಿನಿತ್ಯ ಕೆಲವು ನಿಮಿಷಗಳ ಕಾಲ, ಗಂಟೆಗಳ ಕಾಲ ಅದನ್ನು ಹೆಚ್ಚು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು. ಮೌನ ಮತ್ತು ಧ್ಯಾನದಲ್ಲಿ ಕಳಿಬೇಕು. ಹಾಗೆ ಮೌನ ಮತ್ತು ಧ್ಯಾನದಲ್ಲಿ ಕಳೆಯುವಾಗ ನೀವು ಕುಳಿತುಕೊಳ್ಳೋ ಭಂಗಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಆಸನ ಅಂತ ಕರೀತಾರೆ. ಆ ಆಸನ ಸುಖಾಸನವಾಗಬೇಕು, ವಜ್ರಾಸನವಾಗಿರಬೇಕು, ಪದ್ಮಾಸನವಾಗಿರಬೇಕು. ಈ ಆಸನ ಯಾಕೆ ಮುಖ್ಯ ಅಂತಂದರೆ, ನೀವು ಯಾವಾಗ ಸುಖಾಸನದಲ್ಲಿ ಕುಳಿತುಕೊಂಡಿರ್ತೀರೋ ಆಗ ನಿಮ್ಮ ಪ್ರಾಣ ಶಕ್ತಿ ಎಲ್ಲ ಪ್ರಾಣನಾಡಿಗಳಲ್ಲಿ ಸರಾಗವಾಗಿ ಹರಿಲಿಕ್ಕೆ ಅನುಕೂಲವಾಗುತ್ತೆ. ನಿಮ್ಮಲ್ಲಿ ಕುಂಡಲಿನಿ ಶಕ್ತಿ ಅಂತ ಒಂದು ಶಕ್ತಿ ಇದೆ, ಪ್ರಾಣ ಶಕ್ತಿ ಅಂತ ಒಂದು ಶಕ್ತಿ ಇದೆ. ಈ ಎರಡು ಶಕ್ತಿಗಳು ಸರಾಗವಾಗಿ ನಮ್ಮಲ್ಲಿ ಹರಿಬೇಕಂದ್ರೆ ಈ ಶರೀರ ಅಡಚಣೆ. ಭಗವಂತ ನಮಗೆ ಕೊಟ್ಟ ಈ ಶರೀರ ಸಾಧನವೂ ಹೌದು, ಅಡಚಣೆಯೂ ಹೌದು. ಇಟ್ ಈಸ್ ಎ ಟೂಲ್, ಇಟ್ ಈಸ್ ಎನ್ ಅಬ್ಸ್ಟಕಲ್. ಇದನ್ನು ಸಾಧನವನ್ನಾಗಿ ಉಪಯೋಗ ಮಾಡ್ತೀರಾ, ಅಡಚಣೆಯನ್ನಾಗಿ ಉಪಯೋಗ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದೆ. ಇದನ್ನು ಸಾಧನವಾಗಿ ಉಪಯೋಗ ಮಾಡಬೇಕು ಅನ್ನೋದಾದರೆ ನೀವು ಕುಳಿತುಕೊಳ್ಳೋ ಭಂಗಿ, ಮೌನ ಧ್ಯಾನ ಮಾಡೋವಾಗ ಸುಖಾಸನವಾಗಿರಬೇಕು. ಶರೀರದ ಮೇಲೆ ಯಾವುದೇ ರೀತಿಯ ಒತ್ತಡ ಉಂಟಾಗಬಾರ್ದು. ಆಗ ಪ್ರಾಣಶಕ್ತಿ, ಕುಂಡಲಿನಿ ಶಕ್ತಿ ಸರಾಗವಾಗಿ ಹರಿಯುತ್ತೆ. ಈ ಆಸನದಲ್ಲಿ ಕುಳಿತುಕೊಳ್ಳೋದಿದೆಯಲ್ಲ, ಇದು ಸುಲಭವಾದ ಸಾಧನೆ ಏನಲ್ಲ. ಪ್ರಾರಂಭದಲ್ಲಿ ನೀವು ಕುಳಿತುಕೊಳ್ಳಿ, ಆರಾಮಾಗಿ ಕುಳಿತುಕೊಳ್ತೀನಿ ಪದ್ಮಾಸನ ಹಾಕ್ಕೊಂಡು ಅಂತ 2 ನಿಮಿಷ ಕೂತ್ಕೊಳ್ಳಿಕ್ಕಾಗಲ್ಲ. ನಿಮಗೆ ಕೈ ಕಾಲುಗಳ ಸೆಳೆತ ಪ್ರಾರಂಭ ಆಗಿಬಿಡುತ್ತೆ. ಇದೆಲ್ಲ ಅಭ್ಯಾಸವನ್ನು ಮಾಡ್ತಾ 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 ಅದು ಎಷ್ಟು ಸುಖಾಸನ ಅನ್ನೋದು ನಿಮ್ಗೆ ಅರ್ಥವಾಗುತ್ತೆ. ಅಸಂಶಯಂ ಮಹಾಬಾಹೋ ಮನೋಧುರ್ನಿಗ್ರಹಂಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇ ನಚ ಗೃಹ್ಯತೆ. ಭಗವದ್ಗೀತೆಯ ಶ್ಲೋಕ. ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಅಪ್ಪ, ವೈರಾಗ್ಯವನ್ನು ಸಂಪಾದಿಸೋದು, ಸಾಧನೆಯನ್ನು ಮಾಡೋದು ಸುಲಭವಲ್ಲ. ಅದರಲ್ಲಿ ಸಂಶಯವೇ ಇಲ್ಲ. ಅದು ಸುಲಭ ಅಲ್ಲ, ಸುಲಭವಾದ ಸಾಧ್ಯವೇ ಅಲ್ಲ. ಆ ವಿಷಯದಲ್ಲಿ ಸಂಶಯನೇ ಇಲ್ಲ. ಕಷ್ಟ ಅವೆಲ್ಲ. ಆದರೆ ಅಭ್ಯಾಸೇನತು ಕೌಂತೆಯ, ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರಪ್ಪ ಕೌಂತೆಯ, ಅರ್ಜುನ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ವೈರಾಗ್ಯ ನಿನ್ನ ಅನುಷ್ಠಾನಕ್ಕೆ ಬರುತ್ತೆ, ನಿನ್ನ ಹಿಡಿತಕ್ಕೆ ಬರುತ್ತೆ. ನೀನು ಖಂಡಿತ ವೈರಾಗ್ಯವನ್ನು, ನಿರ್ಮೋಹವನ್ನು ಬೆಳೆಸ್ಕೊಳ್ತೀಯ. ಹಾಗೆ ಯೋಗವೂ ಹಾಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಎಷ್ಟೋ ಜನ್ಮಗಳ ಕಾಲ ಭೋಗದಲ್ಲಿ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ನಾನು ಯೋಗವನ್ನು ಪ್ರವೇಶ ಮಾಡಿಬಿಡ್ತೀನಿ ಅಂತಂದರೆ ಓವರ್ ನೈಟ್ ಆಗುವಂಥ ಬದಲಾವಣೆ ಅಲ್ಲ ಇದು. ಓವರ್ ನೈಟ್ ನಥಿಂಗ್ ಹ್ಯಾಪನ್ಸ್ ಇನ್ ಸ್ಪಿರಿಚುಯಾಲಿಟಿ. ಸಾಧ್ಯನೇ ಇಲ್ಲ. ಓವರ್ ನೈಟ್ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ಬಿಡ್ಬೋದು. ಯಾವುದೋ ಲಾಟ್ರಿ ಹೊಡಿತು, ರಾತ್ರಿ ಮಲಗಕ್ಕೆ ಮೊದಲು ಬಿಕಾರಿಯಾಗಿದ್ದ, ಬೆಳಿಗ್ಗೆ ಟಿಕೆಟ್ ನಂಬರ್ ನೋಡ್ದ 10 ಕೋಟಿ ಲಾಟ್ರಿ ಹೊಡೆದ್ಬಿಟ್ಟಿದೆ, ಅವನಿಗೆ ಕೋಟ್ಯಾಧೀಶ್ವರ ಆಗಿಬಿಟ್ಟ. ಬಹಿರಂಗದಲ್ಲಿ ಇಂಥ ಬದಲಾವಣೆ ಆಗಬಹುದು, ಆದರೆ ಅಂತರಂಗದ ಬದಲಾವಣೆ ಓವರ್ ನೈಟ್ ಆಗಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಬದಲಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಂತರಂಗದ ಸಾಧನೆ. ಹಂತವಾಗಿ ನಡಿಬೇಕು. ಒಂದು ಕೋಳಿ ಮೊಟ್ಟೆಯನ್ನಿಟ್ಟಿದೆ, ಮೊಟ್ಟೆಯನ್ನಿಟ್ಟು ಒಂದು ದಿವಸ ಕಾವು ಕೊಟ್ಟ ತಕ್ಷಣ ಮರಿ ಬಂದ್ಬಿಡುತ್ತಾ? ಬರೋದಿಲ್ಲ. ಅದು ಒಳಗಡೆ ಎಷ್ಟೋ ಬದಲಾವಣೆಗಳಾಗಬೇಕು, ರಾಸಾಯನಿಕ ಪ್ರಕ್ರಿಯೆಗಳು ನಡಿಬೇಕು. ಆ ಒಳಗಡೆ ಭ್ರೂಣ ಬೆಳಿಬೇಕು, ಅದರ ಅವಯವಗಳು ಬೆಳಿಬೇಕು, ಅಂಗಾಂಶಗಳು ಬೆಳಿಬೇಕು, ಅಂಗಗಳು ಬೆಳಿಬೇಕು, ಅದರಲ್ಲಿ ಹೃದಯ ಬಡಿಲಿಕ್ಕೆ ಪ್ರಾರಂಭವಾಗಬೇಕು, ರಕ್ತ ಪರಿಚಲನೆ ಪ್ರಾರಂಭವಾಗಬೇಕು, ಅದರಲ್ಲಿ ಒಂದು ನಿರ್ದಿಷ್ಟ ಮಟ್ಟವನ್ನು ಅದು ಮುಟ್ಟಬೇಕು. ಅಲ್ಲಿ ತನಕ ನೀವೇನು ಮಾಡಿದ್ರೂ ಮೊಟ್ಟೆ ಹೊಡೆಯೋದಿಲ್ಲ. ಅದಕ್ಕೆ ಮೊದಲು ನೀವೇನಾದರೂ ಮೊಟ್ಟೆನ ಹೊಡೀರಿ, ಅದೇನಾಗಿರುತ್ತೆ, ಒಳಗಡೆ ಬದುಕಿರೋದು ಸತ್ತೇ ಹೋಗುತ್ತೆ. ಯಾಕೆಂದರೆ ಅದನ್ನ
ಆ ಸಮರ್ಪಕ ಮಟ್ಟಕ್ಕೆ ಬೆಳೆದೇ ಇಲ್ಲ. ನೀವು ಆತರವಾಗಿ ಅದನ್ನು ಕೆರೆದು ಕ್ರ್ಯಾಕ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ಅದು ಒಳಗೆ ಬೆಳೆದಿಲ್ಲ. ಅದೇನಾಯಿತು, ಸಾಮರ್ಥ್ಯವಿಲ್ಲದೆ ಇರೋದ್ರಿಂದ ಸತ್ತು ಹೋಯಿತು. ಹಾಗಾದರೆ ಒಂದು ಕೋಳಿ ಮೊಟ್ಟೆಯಲ್ಲಿರುವಂತಹ ಕೋಳಿ ಮರಿ ಹೊರಗೆ ಬರಬೇಕು ಅಂತಂದರೆ ಎಷ್ಟೋ ದಿನಗಳ ಕಾಲ ಒಳಗಡೆ ಬದಲಾವಣೆಗಳಾಗಬೇಕು. ಹಾಗೆ ನಮ್ಮ ಆತ್ಮನಲ್ಲೂ ಎಷ್ಟೋ ಜನ್ಮಗಳ ಕಾಲ ಬೆಳವಣಿಗೆ ನಡಿಬೇಕು. ಆ ಆತ್ಮ ವಿಕಾಸ ಹೊಂದಿ ಸಂಸರಣೆಯನ್ನು ಹಾದಿಯಲ್ಲಿ ಮುಂದುವರೆದು ಲೌಕಿಕವನ್ನು ಬಿಟ್ಟು ಅಲೌಕಿಕವನ್ನು ತಲುಪಬೇಕಾದ್ರೆ ಸೊ ಈ ಆಸನ ಅನ್ನೋದು ಮುಖ್ಯ ಅಂತ ತಿಳ್ಕೊಂಡ್ವಿ. ಪ್ರಾಣಾಯಾಮ ಅಂತ ಅಂದರೆ ಏನು? ಗಾಳಿಯನ್ನು ತಗೊಳ್ಳೋದು, ಗಾಳಿಯನ್ನು ಮೂಗಿಂದ ಹೊರಬಿಡೋದು, ಅಷ್ಟೇನ ಪ್ರಾಣಾಯಾಮ? ನೋಡಿ, ಉಚ್ಛ್ವಾಸ ನಿಶ್ವಾಸಗಳು ಉಸಿರಾಟದ ಲಕ್ಷಣ. ಈ ಉಚ್ಛ್ವಾಸ ನಿಶ್ವಾಸಗಳು ಪ್ರಾಣಾಯಾಮ ಅಲ್ಲ. ಉಚ್ಛ್ವಾಸ ನಿಶ್ವಾಸಗಳನ್ನು ಒಂದು ಲಯಬದ್ಧವಾಗಿ ನಡೆಸಿದರೆ, ಶ್ರುತಿಬದ್ಧವಾಗಿ ನಡೆಸಿದರೆ, ಆ ಉಚ್ಛ್ವಾಸ ನಿಶ್ವಾಸಗಳು ನಮ್ಮ 72,000 ನಾಡಿಗಳಲ್ಲಿ ಪ್ರಾಣಶಕ್ತಿ ಸರಾಗವಾಗಿ ಹರಿಯುವಂತೆ ಮಾಡುತ್ತೆ. ಈ ಸ್ಥೂಲ ಶರೀರಕ್ಕೆ ಹೊಂದಿಕೊಂಡು ಒಂದು ಪ್ರಾಣ ಶರೀರ ಇದೆ. ಆ ಪ್ರಾಣ ಶರೀರದಲ್ಲಿ 72,000 ನಾಡಿಗಳಿವೆ. ಹೇಗೆ ನಮ್ಮ ಸ್ಥೂಲ ಶರೀರದಲ್ಲಿ ರಕ್ತ ನಾಳಗಳಲ್ಲಿ ಹರಿಯುತ್ತೋ ಪ್ರಾಣ ಶರೀರದಲ್ಲಿ ಪ್ರಾಣ ನಾಡಿಗಳಿವೆ. ಆ ಪ್ರಾಣ ನಾಡಿಗಳಲ್ಲಿ ಪ್ರಾಣಶಕ್ತಿ ಹರಿಯುತ್ತೆ. ಈ ಪ್ರಾಣ ನಾಡಿಗಳು 72,000 ಇಡೀ ಶರೀರವನ್ನು ಆಕ್ರಮಿಸಿಕೊಂಡಿವೆ. ಬಹಳ ಸೂಕ್ಷ್ಮವಾಗಿದೆ. ಪ್ರಾಣಶಕ್ತಿ ಸಹ ಬಹಳ ಸೂಕ್ಷ್ಮವಾಗಿರುವಂಥ ಶಕ್ತಿನೇ. 72,000 ನಾಡಿಗಳಲ್ಲಿ ಅದು ಹರಿಬೇಕು ಅಂತಂದರೆ ಸರಾಗವಾಗಿ ನಮ್ಮ ಉಸಿರಾಟದ ಕ್ರಮ ಒಂದು ವ್ಯವಸ್ಥಿತ ರೀತಿಯಲ್ಲಿರಬೇಕು. ಕ್ರಮಬದ್ಧವಾದ ಉಸಿರಾಟ, ಶ್ರುತಿಬದ್ಧವಾದ ಉಸಿರಾಟ ನಡಿಬೇಕು. ಆ ರೀತಿ ಕ್ರಮಬದ್ಧ ಉಸಿರಾಟ ನಡೆದಾಗ ಪ್ರಾಣ ಸಂಚಲನ ಸಮರ್ಪಕವಾಗಿ ನಡೆಯುತ್ತೆ. ಯಮ ನಿಯಮಗಳಿಂದ ಶರೀರದ ಕ್ಷೋಭೆ, ಯಮ ನಿಯಮ ಆಸನ, ಈ 3ರಿಂದ ಶರೀರದ ಕ್ಷೋಭೆ ಕಡಿಮೆಯಾಗುತ್ತೆ. ಕ್ಷೋಭೆ ಅಂದರೆ ಶರೀರದಲ್ಲಿ ನೋವು, ಹಿಂಸೆ, ಒತ್ತಡ, ಇದು ಕಡಿಮೆ ಆಗಬೇಕಂತಂದರೆ ಯಮ ನಿಯಮ ಆಸನ ಬಹಳ ಮುಖ್ಯ. ಇದನ್ನು ಮಾಡ್ತಾ ನೀವು ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ, ಪ್ರಾಣ ಸಂಚಲನ ಕ್ರಮಬದ್ಧವಾಗಿ ನಡೆಯುತ್ತೆ. ಆವಾಗ ಪ್ರಾಣಮಯ ಕೋಶದಲ್ಲಿ ಕ್ಷೋಭೆ ಕಡಿಮೆಯಾಗುತ್ತೆ. ನಾವು ಈ ಕುಳಿತುಕೊಂಡು ಈ ಸತ್ಸಂಗನ ಕೇಳ್ತಾ ಇದ್ದೇವೆ. ಸಾಕಷ್ಟು ನಮ್ಮ ಹೃದಯದ ಬಡಿತ ಕಡಿಮೆಯಾಗಿದೆ. ನಮ್ಮ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಕಂಪನಗಳು ಕಡಿಮೆಯಾಗಿದೆ. ನಾವು ಒಂದು ಸುಸ್ಥಿತಿಯ ಕಡೆಗೆ ತಲುಪ್ತಾ ಇದ್ದೇವೆ. ಆದರೆ ಪ್ರತಿನಿತ್ಯ ಲೌಕಿಕ ಕೆಲಸ ಮಾಡುವಾಗ ನೀವೇ ಗಮನಿಸಿ, ನಮ್ಮ ಜೀವನದಲ್ಲಿ ಯಮ ನಿಯಮ ಎರಡೂ ಇಲ್ಲ ಅಂತಂದರೆ ನಮ್ಮ ಜೀವನ ಎಷ್ಟರ ಮಟ್ಟಿಗೆ ಖಂಡವಾಗಿ ವಿಭಜಿಸಲ್ಪಟ್ಟಿರುತ್ತೆ. ಶರೀರದಲ್ಲಿ ಎಷ್ಟು ಕ್ಷೋಭೆ ಇರುತ್ತೆ, ಎಷ್ಟು ಒತ್ತಡ ಇರುತ್ತೆ. ಶರೀರದಲ್ಲಿ ಒತ್ತಡ ಇದ್ದಾಗ ಪ್ರಜ್ಞೆ ಶರೀರವನ್ನು ಬಿಟ್ಟು ಪ್ರಾಣಮಯ ಕೋಶಕ್ಕೆ ಹೋಗೋದೇ ಇಲ್ಲ. ಈ ಶರೀರಕ್ಕೆ ಅಂಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಆತಂಕ, ಉದ್ವೇಗ, ದುಃಖ, ಕ್ಷೋಭೆ, ತುಮುಲ, ಉದ್ವಿಗ್ನತೆ, ಇಂತಹ ಭಾವಗಳು ನಮ್ಮಲ್ಲಿದ್ದರೆ ಪ್ರಜ್ಞೆ ಶರೀರವನ್ನೇ ಬಿಡಲ್ಲ ಅನ್ನತ್ತೆ. ಶರೀರವನ್ನೇ ಬಿಡಲಿಲ್ಲ ಅಂದರೆ, ಸ್ಥೂಲ ಶರೀರವನ್ನೇ ಬಿಡಲಿಲ್ಲ ಅಂದರೆ ಆ ಪ್ರಜ್ಞೆ ಪ್ರಾಣ ಶರೀರಕ್ಕೆ ಎಲ್ಲಿ ಹೋಗುತ್ತೆ? ಅದಕ್ಕೆ ಹೇಳಿದ ಯಮ ನಿಯಮ ಮುಖ್ಯ. ಅವುಗಳನ್ನು ಸರಿಯಾಗಿ ಅನುಸರಿಸುತ್ತಾ ಶರೀರದ ಕ್ಷೋಭೆಯನ್ನು ಯಮ ನಿಯಮ ಆಸನದಿಂದ ಕಡಿಮೆ ಮಾಡಿಕೊಂಡು ಕ್ರಮಬದ್ಧ ಉಸಿರಾಟವನ್ನು ಮಾಡ್ತಾ ಪ್ರಾಣಾಯಾಮವನ್ನು ಅನುಷ್ಠಾನಕ್ಕೆ ತಂದಾಗ, ಪ್ರಾಣಶಕ್ತಿಯ ಸಂಚಲನ ಸಮರ್ಪಕವಾದಾಗ ನಮ್ಮ ಪ್ರಾಣಮಯ ಕೋಶದಲ್ಲಿ ಕ್ಷೋಭೆ ಕಡಿಮೆಯಾಗುತ್ತೆ. ಅಲ್ಲಿಗೆ ಪ್ರಜ್ಞೆ ಸ್ಥೂಲ ಶರೀರವನ್ನು ದಾಟಿತು, ಪ್ರಾಣ ಶರೀರವನ್ನು ದಾಟಿತು. 72,000 ನಾಡಿಗಳಲ್ಲಿ ಸುಷುಮ್ನಾ ನಾಡಿ ಬಹಳ ಮುಖ್ಯವಾದದ್ದು.
ಆ ಸುಷುಮ್ನ ನಾಡಿ ಬೆನ್ನು ಮೂಳೆಯಲ್ಲಿ ಹಾದು ಹೋಗುತ್ತೆ. ಬೆನ್ನು ಮೂಳೆಯ ತಳಭಾಗದ ಮೂಲಾಧಾರ ಚಕ್ರದಿಂದ ಪ್ರಾರಂಭವಾಗಿ ಆ ಸುಷುಮ್ನ ನಾಡಿ ಬೆನ್ನು ಮೂಳೆಯಿಂದ ಮೇಲೇರಿ ಬರುತ್ತೆ. ಅದು ಬ್ರಹ್ಮರಂಧ್ರದ ತನಕ ಸಂಪರ್ಕವನ್ನು ಹೊಂದಿದೆ. ಬ್ರಹ್ಮರಂಧ್ರ ಅಂದರೆ ನೆತ್ತಿ ಮೇಲಿರೋ ರಂಧ್ರ ಅಲ್ಲಿವರೆಗೂ ಸಂಪರ್ಕವನ್ನು ಹೊಂದಿದೆ. ಅದು ಶರೀರದಲ್ಲಿರುವ ಅತ್ಯಂತ ಮುಖ್ಯವಾದಂತಹ ಪ್ರಾಣನಾಡಿ. ಆ ಮೇರುದಂಡ ಅಥವಾ ಬೆನ್ನು ಮೂಳೆಯಲ್ಲಿರುವ ಸುಷುಮ್ನ ನಾಡಿಯ ಎಡಭಾಗದಲ್ಲಿ ಬಲಭಾಗದಲ್ಲಿ ಇಡ ಮತ್ತು ಪಿಂಗಳ ಎಂಬ 2 ನಾಡಿಗಳಿವೆ. ಆ 2 ನಾಡಿಗಳೂ ಸಮಾನಾಂತರವಾಗಿ ಮೇಲಿರುತ್ತೆ. ಈ 3 ನಾಡಿಗಳಿಂದ ಸಾವಿರಾರು ನಾಡಿಗಳು ಶರೀರದ ಎಲ್ಲ ಭಾಗಗಳಲ್ಲಿ ಹರಡಿಕೊಂಡಿರುತ್ತೆ. ಹೇಗೆ ರಕ್ತನಾಳಗಳು ಹರಡಿಕೊಂಡಿದೆಯೋ ಹಾಗೆ ಪ್ರಾಣನಾಡಿಗಳು ಹರಡಿಕೊಂಡಿರುತ್ತೆ. ಇವುಗಳ ಮೂಲಕನೇ ಪ್ರಾಣಶಕ್ತಿ ಹರಿದು ಹೋಗ್ತಾ ಇರೋದು. ನೀವು ಕ್ರಮಬದ್ಧವಾಗಿ ಉಸಿರಾಟವನ್ನು ನಡೆಸಿದಾಗ ಪ್ರಾಣಮಯ ಕೋಶ ತೇಜಸ್ಸಿನಿಂದ ತುಂಬುತ್ತೆ, ಪ್ರಾಣಶಕ್ತಿ ಸರಾಗವಾಗಿ ಹರಿಯುತ್ತೆ. ನಮ್ಮ ಪ್ರಜ್ಞೆ 2 ಹಂತಗಳನ್ನು ದಾಟಿತು. ಯಾವುದು 2 ಹಂತಗಳು? ಸ್ಥೂಲ ಶರೀರವನ್ನು ದಾಟಿತು, ಪ್ರಾಣಮಯ ಕೋಶವನ್ನು ದಾಟಿತು. ಪ್ರಾಣಮಯ ಕೋಶವನ್ನು ದಾಟಿದ ಮೇಲೆ ಪ್ರಜ್ಞೆ ಎಲ್ಲಿಗೆ ಮೇಲೆ ಇರುತ್ತೆ ಗೊತ್ತಾ? ಮುಂದಿನ ಸೂಕ್ಷ್ಮ ದೇಹ ಯಾವುದು? ನಮ್ಮ ಕಾಮ ಶರೀರ. ಅದರ ಮುಂದಿನ ಶರೀರ ಯಾವುದು? ನಮ್ಮ ರೂಪ ಶರೀರ. ಥಿಯಾಸಫಿ ಗೊತ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಈಗ ಈ 2 ಶರೀರಗಳನ್ನು ಪ್ರವೇಶ ಮಾಡಬೇಕು ನಮ್ಮ ಪ್ರಜ್ಞೆ. ಪ್ರವೇಶ ಮಾಡಿ ಆ 2 ಶರೀರಗಳನ್ನು ನಾವು ನಮ್ಮ ನಿಯಂತ್ರಣಕ್ಕೆ ತಗೋಬೇಕು. ಅದು ನಡಿಬೇಕಂದ್ರೆ ಅದಕ್ಕೆ ಕಾರಣ ಏನು ಮಾಡಬೇಕು ನಾವು? ನೋಡಿ, ಇದುವರೆಗೂ ನಾವೇನು ಮಾಡಿದ್ವಿ? ಯಮ, ನಿಯಮ, ಆಸನ, ಪ್ರಾಣಾಯಾಮ 4 ಹಂತಗಳನ್ನು ದಾಟಿದ್ವಿ. 5ನೆಯ ಹಂತವೇ ಪ್ರತ್ಯಾಹಾರ. ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಏನು? ನಮ್ಮ ಈ ಇಂದ್ರಿಯಗಳು, ಯಾವುದು ಇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳು ಪಂಚ ವಿಷಯ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಿದೆ. ಹೌದಾ ಅಲ್ವಾ? ಕಣ್ಣು ದೃಷ್ಟಿಯನ್ನು, ಕಿವಿ ಶ್ರವಣವನ್ನು, ನಾಲಿಗೆ ರುಚಿಯನ್ನು, ನಾಸಿಕವು ವಾಸನೆಯನ್ನು, ಚರ್ಮವು ಸ್ಪರ್ಶವನ್ನು. ಜಗತ್ತನ್ನು ನಾವು ತಿಳ್ಕೊಳ್ತಾ ಇರೋದೇ ಈ 5 ಇಂದ್ರಿಯಗಳ ಮೂಲಕ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ 5 ಇಂದ್ರಿಯಗಳು ಸದಾ ಹೊರಮುಖವಾಗಿರುತ್ತೆ. ಎಲ್ಲ ಪ್ರಪಂಚವನ್ನು ನೋಡ್ತಾ ಇರ್ತವೆ. ಪ್ರಪಂಚದಿಂದ ಬರೋ ತಾಡನೆಗಳನ್ನು ಸ್ವೀಕರಿಸ್ತಾ ಇರ್ತವೆ. ಪ್ರಪಂಚದಿಂದ ಬರೋ ಎಲ್ಲ ಸ್ಪಂದಗಳನ್ನು ಸ್ವೀಕರಿಸ್ತಾ ಇರುತ್ತವೆ. ಸ್ವೀಕರಿಸಿ ಅವು ಮೆದುಳಿಗೆ ಕಳುಹಿಸಿ ಕೊಡುತ್ತೆ ಆ ಒಂದು ಜ್ಞಾನವನ್ನು. ಆ ಸ್ಪಂದಗಳು ಮೆದುಳನ್ನು ತಲುಪುತ್ತೆ. ಮೆದುಳಿನಲ್ಲಿ ಮಸ್ತಿಷ್ಕವಿದೆ. ಅದನ್ನು ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ನಾವು ಹೇಳ್ತೇವೆ. ಮಸ್ತಿಷ್ಕದಲ್ಲಿ ರುಚಿಗೆ ಒಂದು ಕೇಂದ್ರ ಇದೆ, ವಾಸನೆಗೆ ಒಂದು ಕೇಂದ್ರ ಇದೆ, ದೃಷ್ಟಿಗೆ ಒಂದು ಕೇಂದ್ರ ಇದೆ, ಶ್ರವಣಕ್ಕೆ ಒಂದು ಕೇಂದ್ರ ಇದೆ, ಸ್ಪರ್ಶಕ್ಕೆ ಒಂದು ಕೇಂದ್ರವಿದೆ. ದೇ ಆರ್ ಆಲ್ ಸ್ಮಾಲ್ ಸೆಂಟರ್ಸ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್. ಈ ಕೇಂದ್ರಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ನರಗಳು ಅಲ್ಲಿಗೆ ಹೋಗಿ ತಲುಪುತ್ತವೆ. ಆ ಕೇಂದ್ರಗಳಿಗೆ ಹೋದಾಗ ಸ್ಪಂದಗಳು ನೋಡಿದ ವಸ್ತು ಯಾವುದು ಅನ್ನೋದನ್ನು ಮೆದುಳು ತಿಳಿಸ್ಕೊಡುತ್ತೆ. ಸೇವಿಸಿದಂತಹ ಅನಿಲದ ವಾಸನೆ ಏನು ಅಂತ ವಾಸನೆ ಕೇಂದ್ರ ತಿಳಿಸ್ಕೊಡುತ್ತೆ. ಈಗ ನೋಡಿ, ನಾನೊಂದು ಎಕ್ಸ್ಪರಿಮೆಂಟ್ ಮಾಡ್ತೇನೆ, ಒಂದು ಪ್ರಯೋಗ. ಈ ಪ್ರಯೋಗದಲ್ಲಿ ಒಂದು ನಾಯಿಯನ್ನು ತಗೊಂಡು, ನಾಯಿಯ ಕಣ್ಣು ಚೆನ್ನಾಗಿದೆ, ಕಣ್ಣಿನಿಂದ ಮೆದುಳಿಗೆ ಹೋಗೋ ನರ ಚೆನ್ನಾಗಿದೆ. ಆ ನರ ಹೋಗಿ ಮೆದುಳನ್ನು ತಲುಪುತ್ತಲ್ಲ ವಿಷನ್ ಸೆಂಟರು. ಆ ವಿಷನ್ ಸೆಂಟರ್ನ ಓಪನ್ ಮಾಡಿ ಪಂಕ್ಚರ್ ಮಾಡಿಬಿಡ್ತೇನೆ. ಜಸ್ಟ್ ಪ್ರಯೋಗ, ಎಕ್ಸ್ಪರಿಮೆಂಟ್. ಓಕೆ, ಆ ನಾಯಿಗೆ ಏನೂ ಕಾಣಲ್ಲ. ಕಣ್ಣು ಚೆನ್ನಾಗಿದೆ, ಕಾರ್ನಿಯಾ ಚೆನ್ನಾಗಿದೆ, ರೆಟಿನಾ ಚೆನ್ನಾಗಿದೆ, ಆಪ್ಟಿಕ್ ನರ್ವ್ ಚೆನ್ನಾಗಿದೆ. ಆ ನರ ಹಾದು ಹೋಗಿರೋ ಜಾಗದಲ್ಲೂ ಎಲ್ಲ ಕಡೆ ನರ್ವ್ ಟ್ರ್ಯಾಕ್ ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಿದೆ. ಆದರೆ ಸೆಂಟರ್ನ ಪಂಕ್ಚರ್ ಮಾಡಿದ್ರೆ ಅದಕ್ಕೆ ಏನೂ ಕಾಣಲ್ಲ. ಹಾಗಾದರೆ ಕಣ್ಣು ಏನು ಮಾಡ್ತಿದೆ? ನೋಡ್ತಿರೋ ಎಲ್ಲ ವಸ್ತುಗಳನ್ನು ಸ್ವೀಕರಿಸಿ ಆ ಸಂವೇದನೆಗಳನ್ನು ಏನು ಮಾಡ್ತಿದೆ? ಮೆದುಳಿಗೆ ಕಳಿಸ್ಕೊಡ್ತಿದೆ. ಮೆದುಳಿನ ಆ ದೃಷ್ಟಿ ಕೇಂದ್ರ ಅದೇನು ಅನ್ನೋದನ್ನು ಅರ್ಥೈಸ್ತಾ ಇದೆ.
ಇದರಲ್ಲಿ ಎಲ್ಲ ಸಮರ್ಪಕವಾಗಿ ಕೆಲಸ ಮಾಡಿದ್ರೇನೆ ನಮಗೆ ನೋಡ್ತಿರುವಂತಹ ವಸ್ತು ಗೊತ್ತಾಗೋದು. ಅಕಸ್ಮಾತ್ ಕಣ್ಣಿನ ಕಾರ್ನಿಯಾನೇ ನಾನು ಪಂಕ್ಚರ್ ಮಾಡಿಬಿಟ್ರೆ ಆಗ್ಲೂ ಕಾಣಲ್ಲ. ರೆಟಿನಾನೇ ಪಂಕ್ಚರ್ ಮಾಡಿದ್ರೆ ಕಾಣಲ್ಲ. ನರನೆಲ್ಲಾದ್ರೂ ಕಟ್ ಮಾಡಿಬಿಟ್ರೆ ಕಾಣಲ್ಲ. ಮೆದುಳಿನ ಕೆಳಭಾಗದಲ್ಲಿರುವಂತಹ ಮೆದುಳಿನ ಒಂದು ತಳಭಾಗ, ಅಲ್ಲಿ ಮೆಡುಲ ಅಬ್ಲಾಂಗೇಟ ಇದೆ, ಅಲ್ಲೇನಾದರೂ ನಾನು ಕಟ್ ಮಾಡಿದ್ರೆ, ಇಫ್ ಐ ಸೆವರ್ ದ ನರ್ವ್ ದೇ, ಕಾಣಲ್ಲ. ಮೇಲೆ ದೃಷ್ಟಿ ಕೇಂದ್ರವನ್ನು ಪಂಕ್ಚರ್ ಮಾಡಿದ್ರು ಕಾಣಲ್ಲ. ಅಂದರೆ ಭಗವಂತ ಸೃಷ್ಟಿಯಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಪ್ರಕ್ರಿಯೆಗಳನ್ನು ಅಡಗಿಸಿಟ್ಟಿದ್ದಾನೆ ನೋಡಿ. ಒಂದು ವಸ್ತುವನ್ನು ನೋಡಬೇಕಂದ್ರೆ ಎಷ್ಟು ಅಂಗಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ನಾಲ್ಗೆ ಮೇಲೆ ರುಚಿ, ಸಕ್ಕರೆ ಇಟ್ಟಿದ್ದೀನಿ, ಆ ಸಕ್ಕರೆ ರುಚಿ ಸಿಹಿ ಇದೆ, ಅದು ಗೊತ್ತಾಗಬೇಕಂದ್ರೆ ನಾಲಿಗೆಯಲ್ಲಿರುವಂಥ ಟೇಸ್ಟ್ ಬರ್ಡ್ಸ್ ಏನು ಮಾಡಬೇಕು? ಸ್ಪಂದಗಳನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ಅಲ್ಲೊಂದು ಸೆನ್ಸರಿ ನರ್ವ್ ಇದೆ, ವಿ ಕಾಲ್ ಇಟ್ ಆಸ್ ಕಾರ್ಡಾ ಟಿಂಪನಿ ನರ್ವ್ ಅಂತ ಹೇಳ್ತೇವೆ. ಹಿಂಭಾಗದಲ್ಲಿ ಲಿಂಗ್ವಲ್ ನರ್ವ್ ಅಂತ ಇದೆ. ಆ ನರಗಳೇನು ಮಾಡಬೇಕು? ಆ ಸ್ಪಂದಗಳನ್ನು ತಗೊಂಡು ಹೋಗ್ಬೇಕು. ನರ ಏನು ಇಮಿಡಿಯೇಟ್ಲಿ ಹಿಂಗೆ ತಗೊಂಡೋಗುತ್ತಾ? ಇಲ್ಲ, ನರ ಎಲ್ಲೆಲ್ಲೋ ಹಾದು ಹೋಗುತ್ತೆ, ಊರೆಲ್ಲ ತಿರುಗ್ಕೊಂಡು ಇಲ್ಲಿಗೆ ಹೋಗುತ್ತದು. ಅದು ಎಲ್ಲೆಲ್ಲಿ ಹೋಗುತ್ತೋ, ಹೆಂಗೆ ಹೋಗುತ್ತೋ, ಯಾವ್ಯಾವ ಸಂದಲ್ಲಿ ಹೋಗುತ್ತೋ, ಮೂಳೆ ಯಾವ್ಯಾವ ಬಿರುಕಲ್ಲಿ ಹೋಗುತ್ತೋ, ಎಲ್ಲ ಕಡೆ ಕರೆಕ್ಟಾಗಿರಬೇಕು. ಹೋಗಿ ಅದು ಮಸ್ತಿಷ್ಕವನ್ನು ತಲುಪಿ ರುಚಿ ಕೇಂದ್ರವನ್ನು ತಲುಪಿದಾಗ ರುಚಿ ಕೇಂದ್ರ ಇದು ಉಪ್ಪ, ಇದು ಸಿಹಿನ, ಇದು 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 ಕಹಿನ ತಿಳಿಸ್ಕೊಡುತ್ತೆ. ಅದಕ್ಕೆ ಕನಕದಾಸರು ಹೇಳಿದ್ದು, ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸಿಹಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸಿಹಿಯೊಳಗೋ, ಸಿಹಿ ಸಕ್ಕರೆಗಳೆರಡು ನಾಲಿಗೆಯೊಳಗೋ ಅಂದರೆ ಜಿಹ್ವೆಯೊಳಗೋ, ಜಿಹ್ವೆಯದು ಮನದೊಳಗೋ, ಮನವು ಜಿಹ್ವೆಯೊಳಗೋ, ಜಿಹ್ವೆ ಮನಗಳೆರಡು ನಿನ್ನೊಳಗೋ ದೇವ. ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಈ ಇಂದ್ರಿಯಗಳು ಏನು ಮಾಡಿರ್ತವೆ? ಈ ಎಲ್ಲ ಇಂದ್ರಿಯಗಳು ನಾನು ಹೇಳಿದ್ದು, ಕಣ್ಣಾಗಲಿ, ಕಿವಿ ಆಗಲಿ, ನಾಲಿಗೆ ಆಗಲಿ, ಚರ್ಮ ಆಗಲಿ, ಈ ಎಲ್ಲ ಇಂದ್ರಿಯಗಳು ಸದಾ ಬಹಿರಂಗ ಪ್ರಪಂಚಕ್ಕೆ ತೆರ್ಕೊಂಡಿರ್ತವೆ. ಯಾವಾಗಲೂ ಡೇಟಾನ ಒಳಗೆ ಕೆಳ್ಕೊಳ್ತಾನೆ ಇರ್ತವೆ. ಈ ಇಂದ್ರಿಯಗಳನ್ನು ಏನು ಮಾಡ್ಬೇಕು ನಾವೀಗ? ಈ ಡೇಟಾ ಒಳಗೆ ಬರ್ತಾನೇ ಇದ್ದರೆ, ಒಳಗಡೆ ತುಂಬತಾನೇ ಇದ್ದರೆ ನಮ್ಮ ಮನಸ್ಸು ಏನಾಗ್ತಾ ಇರುತ್ತೆ? ವಿಚಲಿತವಾಗ್ತಾ ಇರುತ್ತೆ. ನೋಡಿದ ವಸ್ತುವನ್ನೆಲ್ಲ ಜಡ್ಜ್ ಮಾಡ್ತೀವಿ, ತಿಂದಿದ್ದ ಆಹಾರನೆಲ್ಲ ಜಡ್ಜ್ ಮಾಡ್ತೀವಿ. ನೀವೇ ಗಮನಿಸಿ ನೋಡಿ, ನೋಡಿದ ಪ್ರತಿ ವಸ್ತುವಿಗೂ ಏನೋ ಒಂದು ಕಾಮೆಂಟ್ರಿ ಕೊಡ್ತೀವಿ, ತಿಂದಿದ್ದ ಪ್ರತಿ ವಸ್ತುವಿಗೂ ಏನೋ ಒಂದು ಕಾಮೆಂಟ್ರಿ ಕೊಡ್ತೀವಿ. ಹೌದಾ ಅಲ್ವಾ? ಯಾಕೆ ಕೊಡ್ತೀವಿ ಹೇಳಿ ಈ ಕಾಮೆಂಟ್ರಿ? ಕಾರಣ ಈ ಡೇಟಾ ಒಳಗೆ ಹೋಗ್ತಿರೋದ್ರಿಂದ ನಮ್ಮ ಮನಸ್ಸು ಅದನ್ನೆಲ್ಲ ಆಲೋಚನೆ ಮಾಡ್ತಾ ಇದೆ. ಇದು ಸರಿ, ಇದು ತಪ್ಪು, ಇದು ಸಮರ್ಪಕ, ಇದು ಅಸಮರ್ಪಕ, ಇದು ಸಿಹಿ, ಇದು ಕಹಿ, ಇದು ನೋವು, ಇದು ನಲಿವು, ಇದು ಮೇಲೆ, ಇದು ಕೆಳಗೆ. ಎಷ್ಟು ಮನಸ್ಸು ತಾಕಲಾಟದಲ್ಲಿರುತ್ತೆ. ಆ ತಾಕಲಾಟಕ್ಕೆ ಕಾರಣ ಏನು ಗೊತ್ತಾ? ಅಬಂಡೆಂಟ್ ಡೇಟಾ ಈಸ್ ಗೆಟಿಂಗ್ ಇನ್ ಟು ದ ಮೈಂಡ್. ಅಬಂಡೆಂಟ್ ಡೇಟಾ, ವಿಪರೀತ ಡೇಟಾ. ನೀವು ಕಂಪ್ಯೂಟರ್ಗೆ ಒಂದು ಲಿಮಿಟ್ ಇರುತ್ತೆ ಡೇಟಾ, ಓಕೆ, ಇಷ್ಟು ಗೀಗಾ ಬೈಟ್ಸ್ ಅಂತ, ಇಷ್ಟು ಜಿ ಬಿಗಳು ಅಂತ. ಅದಕ್ಕಿಂತ ಜಾಸ್ತಿ ಡೇಟಾ ಕೊಡಿ, ಅದಕ್ಕಿಂತ ಜಾಸ್ತಿ ಬೇಡ, ಅದಕ್ಕೆ ಹತ್ರ ನೀವು ಡೇಟಾ ಕೊಡಿ. ಕಂಪ್ಯೂಟರ್ ಕೆಲಸ ಮಾಡೋದ್ರಲ್ಲಿ ಎಷ್ಟೋ ವ್ಯತ್ಯಯವಾಗೋಗುತ್ತೆ. ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಕಂಪ್ಯೂಟ್ರ್. ನೋಡಿ, ಈಗ ಅವ್ರು ಏನೋ ಮಾಡ್ತಾ ಇದ್ದಾರೆ ಪಾಪ, ತಕ್ಷಣ ನಮ್ಮ ಕಣ್ಣೇನಾಗ್ತಿದೆ? ಅಲ್ಲಿಗೆ ಎಳಿತಾ ಇದೆ. ಯಾಕೆ ಎಳೀತು? ಕಣ್ಣು ನೋಡ್ತು. ಅದನ್ನು ಕಣ್ಣು ನೋಡಿದ ತಕ್ಷಣ ಮನಸ್ಸೇನು ಮಾಡ್ತು? ಏನೋ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತು. ಇದೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಿರೋದು. ನಾವು ಈ ಪ್ರಪಂಚದಿಂದ ತುಂಬ ಡೇಟಾ ಎಳ್ಕೊತಿದ್ದೀವಿ. ಆ ಹೋಗ್ತಾ ಇರೋ ಡೇಟಾ ನಮ್ಮ ಬ್ರೈನ್ ಅನ್ನೋ ಕಂಪ್ಯೂಟರ್ಗೆ ಪ್ರಾಸೆಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಒಳಗಡೆ ಸದ್ದು ಗದ್ದಲಗಳು ತುಂಬ್ಕೊಂಡ್ಬಿಟ್ಟಿದೆ. ಆ ಸದ್ದು ಗದ್ದಲಗಳ ನಡುವೆ ಮೌನ ಅನ್ನೋದನ್ನು ಮರ್ತು ಹೋಗಿದ್ದೀವಿ ನಾವು. ಧ್ಯಾನ ಅಂತೂ ನಮಗೆ ಅನುಭವಕ್ಕೆ ಬಂದಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಪ್ರತ್ಯಾಹಾರ ಅಂದರೆ ಈ ಎಲ್ಲ ಇಂದ್ರಿಯಗಳನ್ನು ಒಳಗೆ ಎಳ್ಕೊಂಡ್ಬಿಡ್ತೀವಿ. ನೀವು ನೋಡಿರಬಹುದು, ಏಡಿ ಅಂತೀವಿ ನಾವು, ಕ್ರಾಬ್ ಸಮುದ್ರದ ದಡದಲ್ಲಿರುತ್ತೆ. ಆ ಏಡಿ ಕಾಲುಗಳನ್ನೆಲ್ಲ ಏನು ಮಾಡುತ್ತೆ? ಹೊರಗೆ ಚಾಚ್ಕೊಂಡಿರುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ಎಲ್ಲ ಕಾಲುಗಳನ್ನೇನು ಮಾಡುತ್ತೆ?
ಒಳಕ್ಕೆ ಎಳ್ಕೊಂಡ್ಬಿಡ್ತವೆ. ಇಂದ್ರಿಯಗಳನ್ನು ಏಡಿ ಹೇಗೆ ಕಾಲುಗಳನ್ನು ಒಳಕ್ಕೆ ಎಳ್ಕೊಳ್ಳುತ್ತೋ, ಆಮೆ ಹೇಗೆ ಕಾಲುಗಳನ್ನು ಒಳಕ್ಕೆ ಎಳ್ಕೊಳ್ಳುತ್ತೋ, ಹಾಗೆ ನಾವು ಒಳಗೆ ಎಳ್ಕೊಂಡ್ಬಿಡ್ಬೇಕು. ಅಂದರೆ ಹೊರಮುಖವಾಗಿರುವ ಇಂದ್ರಿಯಗಳನ್ನು ಒಳಮುಖ ಮಾಡ್ಕೊಳ್ಳೋದು, ಅಂತರ್ಮುಖ ಮಾಡ್ಕೊಳ್ಳೋದು. ನಾವು ಯಾವಾಗ ಇಂದ್ರಿಯಗಳನ್ನು ಒಳಮುಖವನ್ನಾಗಿ ಮಾಡ್ಕೊಳ್ತೀವೋ ಆಗ ಮೆದುಳಿಗೆ ಹೋಗ್ತಾ ಇರೋ ಡೇಟಾನೇ ಏನಾಗುತ್ತೆ, ಇನ್ಫಾರ್ಮೇಷನ್ನೇ ಕಡಿಮೆ ಆಗಿಬಿಡುತ್ತೆ. ಮನಸ್ಸನ್ನು ತಲುಪುತ್ತಿರುವಂತಹ ವಿಷಯ ವಿಚಾರಗಳು ಕ್ಷೀಣಿಸುತ್ತಾ ಹೋಗುತ್ತವೆ. ಯಾಕೆಂದರೆ ನೀವು ಇಂದ್ರಿಯಗಳನ್ನು ಒಳಮುಖ ಮಾಡ್ಕೊಳ್ತಾ ಇದ್ದೀರಿ. ಯಾವಾಗ ಒಳಗೆ ಹೋಗ್ತಾ ಇರುವಂತಹ ವಿಚಾರ ವಿಷಯಗಳು ಕಡಿಮೆ ಆಗುತ್ತೋ ಆಗ ಮನಸ್ಸಿನ ಕೆಲಸ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈಗೇನಾಗುತ್ತೆ ಗೊತ್ತಾ, ಅಂತರಂಗ ಕ್ಷೋಭೆ ಕಡಿಮೆ ಆಗ್ತಾ ಹೋಗುತ್ತೆ. ಯಮ ನಿಯಮ ಆಸನ ಪ್ರಾಣಾಯಾಮ ಬಹಿರಂಗ ಕ್ಷೋಭೆಯನ್ನ, ನಮ್ಮ ಸ್ಥೂಲ ಶರೀರ ಮತ್ತು ಪ್ರಾಣ ಶರೀರದ ಕ್ಷೋಭೆಯನ್ನು ಕಡಿಮೆ ಮಾಡಿದ್ರೆ, ಪ್ರತ್ಯಾಹಾರ ನಮ್ಮ ಕಾಮ ಶರೀರದ ಕ್ಷೋಭೆಯನ್ನು ಏನು ಮಾಡುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ರೂಪ ಶರೀರದ ಕ್ಷೋಭೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ವಿಪರೀತ ಆಹಾರ ತಿಂದ್ಬಿಡಿ, ಹೊಟ್ಟೆ ಗುಡುಗುಡು ಪ್ರಾರಂಭ ಆಗ್ಬಿಡುತ್ತೆ. ಹೊಟ್ಟೆ ಕೊಡೋ ಆಹಾರನೇ ಕಡಿಮೆ ಮಾಡಿ. ಆಗೇನಾಗುತ್ತೆ, ಹಿತಮಿತವಾಗಿ ಕೊಡಿ. ಅದು ಎಲ್ಲಿದೆಯೋ ಅದು ನಮ್ಗೆ ಗೊತ್ತೂ ಆಗಲ್ಲ. ವಿಪರೀತ ತಿನ್ನಿ, ಅಜೀರ್ಣ, ನಾನಿಲ್ಲಿದ್ದೀನಿ ಅಂತ ಹೇಳುತ್ತೆ. ವಿಪರೀತ ಡೇಟಾ ಕಳಿಸಿ ಮನಸ್ಸಿಗೆ, ಮನಸ್ಸು ಗದ್ದಲದಿಂದ ತುಂಬ ಹೋಗುತ್ತೆ. ಗದ್ದಲದ ಮನಸ್ಸು ಮೌನವನ್ನು ತಲುಪಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮನಸ್ಸು ಮೌನವನ್ನು ತಲುಪಬೇಕಾದ್ರೆ ಪ್ರತ್ಯಾಹಾರ ಬಹಳ ಮುಖ್ಯ. ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳಬೇಕಾಗತ್ತೆ. ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಎಲ್ಲ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳೋದೇ, ಪ್ರಜ್ಞೆಯನ್ನು ಅಂತರ್ಮುಖಿಯಾಗಿಸುವುದೇ ಪ್ರತ್ಯಾಹಾರ. ಪ್ರತ್ಯಾಹಾರ ಇದ್ದಕ್ಕಿದ್ದಂಗೆ ನಡೆಯೋದಿಲ್ಲ. ಅದಕ್ಕೂ ಒಂದು ಸಾಧನೆ ಬೇಕು, ಒಂದು ಹಂತವನ್ನು ಮುಟ್ಟಬೇಕು, ನಾವು ಪ್ರಯತ್ನವನ್ನು ಮಾಡಬೇಕು, ಎಷ್ಟೋ ದಿನಗಳ ಪ್ರಯತ್ನ ಮುಂದುವರಿಬೇಕು. ಇಲ್ಲ ಅಂತಂದರೆ ನಮ್ಮ ನಾಲಿಗೆ ಊರಲ್ಲಿರೋ ಹೋಟೆಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಕಣ್ಣು ಸಲ್ಲದ ಸಿನಿಮಾಗಳನ್ನು ನೋಡೋದ್ರಲ್ಲೇ ತಲ್ಲೀನವಾಗಿಬಿಡುತ್ತೆ. ಹೌದಾ ಅಲ್ವಾ? ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಮಲ್ಲೊಂದು ಇಚ್ಛಾಶಕ್ತಿ ಚೆನ್ನಾಗಿ ಬೆಳೆದಿರಬೇಕು. ಇಚ್ಛಾಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರಬೇಕು, ಬಹಳ ಮುಖ್ಯ. ಇಚ್ಛೆ ಭಗವಂತನ ಒಂದು ರೂಪ, ಶಿವನ ಒಂದು ರೂಪ. ಪ್ರತ್ಯಾಹಾರ ಮುಂದುವರಿತಾ ಇದ್ದ ಹಾಗೆ ಮನಸ್ಸು ಏನಾಗುತ್ತೆ, ಏಕಾಗ್ರತೆಯನ್ನು ತಲುಪಲಿಕ್ಕೆ ಪ್ರಯತ್ನ ಪಡುತ್ತೆ. ಯಾವಾಗ ಪ್ರತ್ಯಾಹಾರ ಆಳವಾಗಿ ಬೇರೂರುತ್ತೋ, ಹೊರಗಿನಿಂದ ಡೇಟಾನೇ ಬರ್ತಾ ಇಲ್ವೋ ಅಥವಾ ಕಡಿಮೆ ಆಗೋಯ್ತೋ, ನಾವೇನು ಮಾಡ್ತೀವಿ, ಆಗಲೇ ಡಿ ವಿ ಗುಂಡಪ್ಪನವ್ರ ಕಗ್ಗ ಹೇಳಿದೆ, 2 ಕೋಣೆಗಳ ನೀ ಮಾಡು ಮನದಾಲಯದೆ, ಹೊರಗೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಹೊರಗಿನ ಕೋಣೆಯಲ್ಲಿ ಆಟಗಳಾಡೋದು ಎಲ್ಲಿ ತನಕ, ಹೊರಗಿನಿಂದ ಡೇಟಾ ಬರ್ತಾ ಇರೋ ತನಕ. ಹೊರಗಿನಿಂದ ಡೇಟಾ ಬರೋದೇ ಕಡಿಮೆ ಆಗಿಬಿಟ್ರೆ ಹೊರಕೋಣೆಯಲ್ಲಿ ಆಟ ಆಡಲಿಕ್ಕೆ ಏನೂ ಇಲ್ಲ. ನಿಮಗೆ ಏನು ಮಾಡ್ತೀರಿ ನೀವು, ಆಟೋಮ್ಯಾಟಿಕಲಿ ಯು ವಿಲ್ ಸ್ಲಿಪ್ ಇನ್ ಟು ಇನ್ನರ್ ಚೇಂಬರ್, ಒಳಕೋಣೆಗೆ ಪ್ರವೇಶ ಮಾಡಿಬಿಡ್ತೀರಿ. ಆ ಒಳಕೋಣೆಗೆ ಪ್ರವೇಶ ಮಾಡಿದಾಗ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಆ ಹಂತದಲ್ಲಿ ಏನಾಗುತ್ತೆ ಅಂದರೆ ಮನಸ್ಸು ಯಾವುದೋ ಒಂದು ಧ್ಯಾನ ವಸ್ತುವಿನ ಕಡೆ ಕೇಂದ್ರೀಕೃತಗೊಳ್ಳುತ್ತೆ. ಧ್ಯಾನಕ್ಕೆ ಯಾವುದಾದ್ರೂ ಒಂದು ವಸ್ತುವನ್ನು, ವಿಷಯವನ್ನು ತಗೋಬೋದು. ಒಂದು ದೀಪದ ಮುಂದೆ ಕುಳಿತುಕೊಂಡು ದೀಪದ ಫ್ಲೇಮ್ ಅದನ್ನು ನೋಡ್ತಾ ಧ್ಯಾನ ಮಾಡ್ಬೋದು. ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ನೋಡ್ತಾ ಧ್ಯಾನ ಮಾಡ್ಬೋದು. ಶಿವನ ವಿಗ್ರಹದ ಮುಂದೆ ಕುಳಿತು ಧ್ಯಾನ ಮಾಡ್ಬೋದು. ಬುದ್ಧನ, ಧ್ಯಾನಾಸಕ್ತ ಬುದ್ಧನ ವಿಗ್ರಹದ ಮುಂದೆ ಕುಳಿತು ಧ್ಯಾನ ಮಾಡ್ಬೋದು. ಏನು ಬೇಡ, ಪ್ರಕೃತಿಯ ಮಡಿಲಿನಲ್ಲಿ ಕುಳಿತುಕೊಂಡು ಹರಿತಿರೋ ನದಿಯನ್ನು ನೋಡ್ತಾ 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 ಹಾಗೆ ಧ್ಯಾನಕ್ಕೆ ಹೊಟ್ಟು ಹೋಗ್ಬೋದು. ಸೂರ್ಯಾಸ್ತವನ್ನು ನೋಡ್ತಾ 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 ಧ್ಯಾನಕ್ಕೆ ಹೋಗ್ಬೋದು. ಅವಾಗ ಏನಾಗುತ್ತೆ ಗೊತ್ತಾ, ನೀವು ಆ ಧ್ಯಾನಕ್ಕೆ ಹೋಗೋ ಸಂದರ್ಭದಲ್ಲಿ ಮೊದಲು ಧಾರಣ ಬರುತ್ತೆ.
ಧಾರಣ ಅಂದರೆ ನೋಡ್ತಾ ಇರುವಂಥ ವಸ್ತುವಾಗಲಿ ವಿಷಯವಾಗಲಿ ಅದರ ಬಗ್ಗೆ ಪ್ರಜ್ಞೆ ಪೂರ್ಣ ಕೇಂದ್ರೀಕೃತ ಆಗುತ್ತೆ. ಹೇಗೆ ಅಂದರೆ ಒಂದು ಲೆನ್ಸ್ನ ತಗೊಂಡು ಸೂರ್ಯನ ಬೆಳಕನ್ನು ಪೇಪರ್ ಮೇಲೆ ಬಿಡ್ತೀನಿ. ಆವಾಗ ಸೂರ್ಯನ ಎಲ್ಲ ಬೆಳಕುಗಳು, ಎಲ್ಲ ಬೆಳಕಿನ ಕಿರಣಗಳು ಏನಾಗುತ್ತೆ, ಪೇಪರ್ನ ಮೇಲಿರೋ ಒಂದು ಕೇಂದ್ರದ ಕಡೆಗೆ ಬರುತ್ತವೆ. ಒಂದು ಕೇಂದ್ರದ ಕಡೆ ಕೇಂದ್ರೀಕರಿಸಲ್ಪಟ್ಟಾಗ ಆ ಪೇಪರ್ ಏನಾಗುತ್ತೆ, ಸುಟ್ಟೋಗುತ್ತೆ. ಈಗ ಧಾರಣದಲ್ಲೂ ಅದೇ ಆಗೋದು. ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿರೋ ಪ್ರಜ್ಞೆಯನ್ನು ಏನು ಮಾಡ್ತಿದ್ದೀರಿ, ಯಾವುದೋ ಒಂದು ಕಡೆ ಕೇಂದ್ರೀಕರಿಸ್ತೀರಿ. ಯಾವಾಗ ಒಂದೇ ಧ್ಯಾನ ವಿಷಯ ಅಥವಾ ಧ್ಯಾನ ವಸ್ತುವಿನ ಮೇಲೆ ಕೇಂದ್ರೀಕರಿಸ್ತಿರೋ ನಿಮ್ಮ ಪ್ರಜ್ಞೆ ಹರಿತವಾಗುತ್ತೆ. ಆದರೆ ಧಾರಣ ಎಂಥ ಸ್ಥಿತಿ ಅಂತಂದರೆ ಕೆಲವು ಕ್ಷಣಗಳ ಕಾಲ ಅಲ್ಲಿ ಕೇಂದ್ರೀಕೃತಗೊಳ್ಳುತ್ತೆ, ಆದರೆ ತಕ್ಷಣ ಅಲ್ಲಿಂದ ವಿಮುಖವಾಗ್ಬಿಡುತ್ತೆ. ಆ ವಿಮುಖವಾದಾಗ ಮತ್ತೆ ಏನು ಮಾಡಬೇಕು, ನಾವು ಆ ಪ್ರಜ್ಞೆಯನ್ನು ಎಳ್ಕೊಂಡು ಬಂದು ಮತ್ತೆ ಆ ಕೇಂದ್ರದ ಕಡೆ ಬಿಡಬೇಕು. ಧಾರಣದ ಕೆಲಸ ಇಷ್ಟೇ. ಮನಸ್ಸು ಹೇಗೆ ಅಂತಂದರೆ, ಮನವೆಂಬುದು ಮರ್ಕಟವಯ್ಯ ಕೇಳಿದಿರಲ್ವಾ, ಕಪಿಯಂತೆ. ಅದು ಒಂದು ಕ್ಷಣ ಸುಸ್ಥಿತಿಯಲ್ಲಿ ನಿರೋಧೇ ಇಲ್ಲ. ತನ್ನ ಸ್ಥಿತಿಯನ್ನು ಯಾವಾಗಲೂ ಏನು ಮಾಡುತ್ತೆ, ಬದಲಾಯಿಸ್ತಾನೇ ಇರುತ್ತೆ. ಅದರ ಮನಸ್ಸಿನ ಸ್ವಭಾವ, ಅದು ಚಂಚಲ. ಅದು ಆ ಚಂಚಲವಾದ ಮನಸ್ಸು ಕೇಂದ್ರೀಕೃತಗೊಂಡಂತಹ ಆ ಒಂದು ಸ್ಥಾನದಿಂದ ವಿಮುಖವಾದ ತಕ್ಷಣ ನಾವು ಏನು ಮಾಡಬೇಕು, ಅದನ್ನು ಬೈಬಾರ್ದು, ತೆಗಳಬಾರ್ದು, ಜಡ್ಜ್ ಮಾಡಬಾರ್ದು, ಅದರ ಬಗ್ಗೆ ಯಾವುದೇ ಕಾಮೆಂಟ್ರಿನೂ ಕೊಡಬಾರ್ದು. ಸುಮ್ಮನೆ ಏನು ಮಾಡಬೇಕು, ಅದನ್ನು ಎಳ್ಕೊಂಡು ಬಂದು ಆ ಕೇಂದ್ರದಲ್ಲಿ ಕೂರಿಸ್ಬೇಕು. ಒಂದು ಕರು ಇದೆ, ಬಹಳ 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 ಮಿಸ್ಚಿವಸ್ ಕರು. ಅದನ್ನು ಗೂಟಕ್ಕೆ ಕಟ್ತೀರಿ. ಗೂಟಕ್ಕೆ ಕಟ್ಟಿದ ತಕ್ಷಣ ಏನು ಮಾಡುತ್ತೆ, ಅದು ಟೈಮ್ ನೋಡಿಕೊಂಡು ಗೂಟದಿಂದ ಬಿಡಿಸ್ಕೊಂಡು ಓಡೋಗುತ್ತೆ. ಮತ್ತೆ ನೀವೇನು ಮಾಡ್ಬೇಕು, ಅದನ್ನು ಹೊಡಿಬಾರ್ದು, ಬೈಬಾರ್ದು, ಸುಮ್ಮನೆ ತಗೊಂಬಂದು ಮತ್ತೆ ಕಟ್ಟಬೇಕು. ಅದು ಬಿಚ್ಕೊಂಡು ಓಡ್ತಾನೆ ಇರುತ್ತೆ. ನಾವೇನು ಮಾಡ್ಬೇಕು, ಅದನ್ನು ಎಳ್ಕೊಂಡು ಬಂದು ಗೂಟಕ್ಕೆ ಕಟ್ತಾನೆ ಇರಬೇಕು. ಹಾಗೆ ಧಾರಣದ ಟೈಮಲ್ಲಿ ಬಹಳ ಬಾರಿ ಇದಾಗತ್ತೆ. ಕೆಲವು ಕ್ಷಣಗಳ ಕಾಲ ಏಕಾಗ್ರತೆಯಿಂದ ಕುಳಿತಿರ್ತೀರಿ, ಮತ್ತು ಯಾವುದೋ ವಿಷಯ ಮೇಲೆ ಇರುತ್ತೆ, ಮತ್ತೆ ಅದು ವಿಷಯಾಂತರವಾಗುತ್ತೆ, ನಾವು ಎಲ್ಲೋ ವಿಮುಖವಾಗಿಬಿಡ್ತೀರಿ, ಮತ್ತೆ ಅದನ್ನು ಎಳ್ಕೊಂಬಂದು ಕುಡಿಸ್ತಾ ಇರಬೇಕು. ಅದನ್ನೇ ನಾವು ಧಾರಣ ಅಂತ ಕರಿತೇವೆ. ದೇಶಬಂಧಶ್ಚಿತ್ತಸ್ಯ ಧಾರಣ. ಏನು ದೇಶಬಂಧಶ್ಚಿತ್ತಸ್ಯ ಅಂತಂದರೆ, ಇದು ಒಂದು ಸ್ಥಾನದಲ್ಲಿ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದು. ಬಂಧನಕ್ಕೆ ದೇಶಬಂಧ ಅಂದರೆ ಒಂದು ಸ್ಥಳದಲ್ಲಿ ಅದನ್ನು ಬಂಧಿಸಿ ಬಿಡೋದು. ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಪ್ರಜ್ಞೆಯನ್ನು ಬಂಧಿಸಿ ಬಿಡೋದು, ಅದನ್ನು ಧಾರಣ ಅಂತ ಕರೀತಾರೆ. ಧಾರಣ ಹೆಚ್ಚು ಹೊತ್ತು ನಡೆದಷ್ಟು ಏನಾಗುತ್ತೆ ಗೊತ್ತಾ, ಪ್ರಜ್ಞೆ ಹರಿತವಾಗ್ಬಿಡುತ್ತೆ. ಇತರ ಆಲೋಚನೆಗಳೆಲ್ಲ ಏನಾಗಿರುತ್ತೆ, ನಿಂತು ಹೋಗಿರುತ್ತೆ. ಈ ಹರಿತವಾದ ಪ್ರಜ್ಞೆ ಇದ್ದಕ್ಕಿದ್ದ ಹಾಗೆ ಧ್ಯಾನವನ್ನು ತಲುಪಿಬಿಡುತ್ತೆ. ಏನು ಧ್ಯಾನ ಅಂದರೆ, ಹಲವಾರು ಕ್ಷಣಗಳ ಕಾಲ ನಮ್ಮ ಚಿತ್ತ ಅಂದರೆ ನಮ್ಮ ಪ್ರಜ್ಞೆ ಪರಿಪೂರ್ಣವಾಗಿ ಆ ಧ್ಯಾನ ವಸ್ತುವಿನ ಜೊತೆಗೆ ಎರಕಗೊಂಡು ಬಿಡುತ್ತೆ. ಎರಕಗೊಳ್ಳೋದು ಅಂತಂದರೆ ಅವರದನ್ನು ಏನು ಹೇಳ್ತಾರೆ ಅಂತಂದರೆ, ಮನಸ್ಸು ಅಥವಾ ಪ್ರಜ್ಞೆ ಧ್ಯಾನ ವಸ್ತುವಿನ ಮೇಲೆ ಪರಿಪೂರ್ಣವಾಗಿ ಕೇಂದ್ರೀಕೃತಗೊಳ್ಳುತ್ತೆ, ಅವಿಚಲಿತವಾಗಿ ಒಂದೇ ಕೇಂದ್ರದಲ್ಲಿ ನೆಲೆ ನಿಲ್ಲುತ್ತೆ. ಅದು ಸ್ವಲ್ಪವೂ ಹರಿದಾಡೋದಿಲ್ಲ. ದ ಬೆಸ್ಟ್ ಥಿಂಗ್ ಈಸ್, ಧ್ಯಾನದ ವಸ್ತು ಏನಿದೆ ಆ ವಸ್ತುವಿನ ಸ್ವರೂಪದ ಜೊತೆ ಇದು ಬೆರೆತ್ಕೊಂಡು ಬಿಡುತ್ತೆ. ಅರ್ಥ ಏನು ಗೊತ್ತಾ, ಧ್ಯಾನ ಮಾಡ್ತಿರೋ ವ್ಯಕ್ತಿ ಯಾವ ವಸ್ತುವಿನ ಮೇಲೆ ಧ್ಯಾನ ಮಾಡ್ತಿದ್ದಾನೆ ಆ ವಸ್ತು ಎರಡು ಒಂದೇ ಆಗ್ಬಿಡುತ್ತೆ. ಸಬ್ಜೆಕ್ಟ್ ಅಂಡ್ ದ ಆಬ್ಜೆಕ್ಟ್ ಅನ್ನೋ ಡ್ಯುಯಾಲಿಟಿ ಇದೆಯಲ್ಲ, ದ್ವಂದ್ವ, ಈ ದ್ವಂದ್ವ ನಿರ್ಗಮಿಸಿ ಬಿಡುತ್ತೆ. ಅಲ್ಲಿ ಧ್ಯಾನ ಮಾಡ್ತಿರೋ ವ್ಯಕ್ತಿನೂ ಇಲ್ಲ,
ಧ್ಯಾನಿಸಲ್ಪಡುತ್ತಿರುವ ವಸ್ತುವೂ ಇಲ್ಲ, ಧ್ಯಾನ ಮಾತ್ರ ಇದೆ. ಧ್ಯಾನ ಮಾತ್ರ ಇದೆ. ಒಬ್ಬ ವ್ಯಕ್ತಿ ಡಾನ್ಸ್ ಮಾಡ್ತಿದ್ದಾನೆ, ಭರತನಾಟ್ಯ. ಆತ ಭರತನಾಟ್ಯದಲ್ಲಿ ಪ್ರವೀಣ. ಪ್ರಾರಂಭದಲ್ಲಿ ಏನಿರುತ್ತೆ, ನಾಟ್ಯ ಮಾಡೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಮಾಡ್ತಿರೋ ನಾಟ್ಯ ಒಂದಿರುತ್ತೆ. ಅವನು ನಾಟ್ಯದಿಂದ ಬೇರ್ಪಟ್ಟಿರ್ತಾನೆ. ನಾನು ನಾಟ್ಯ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಮಾಡ್ತಾ ಇರ್ತಾನೆ. ನೃತ್ಯ ಮಾಡ್ತಾ 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 ದಯವಿಟ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸರ್, ಪ್ಲೀಸ್ ಪ್ಲೀಸ್. ಒಂದು ಸಣ್ಣ ಸೂಚನೆನ ನಾವು ಪರಿಪಾಲಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಹೇಗೆ ಹೇಳಿ? ಧ್ಯಾನ ಮಾಡೋ, ನೃತ್ಯ ಮಾಡೋ ಪ್ರಾರಂಭದಲ್ಲಿ ನೃತ್ಯಗಾರ ಒಬ್ಬ ಇದ್ದಾನೆ, ನೃತ್ಯದ ಹಾವಭಾವ ಮತ್ತೊಂದಿದೆ. ನೃತ್ಯ ನಡೀತಾ 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 ಏನಾಗತ್ತೆ ಅಂತಂದರೆ ಅಲ್ಲಿ ನೃತ್ಯಗಾರನೂ ಇಲ್ಲ, ಅಲ್ಲಿ ನೃತ್ಯದ ಹಾವಭಾವವೂ ಇಲ್ಲ, ಬರೀ ನೃತ್ಯ ಇರುತ್ತೆ. ಓನ್ಲಿ ಡಾನ್ಸ್ ಇಸ್ ದೇರ್. ಆ ಡಾನ್ಸ್ ಮೂಮೆಂಟ್ಸು ಇರೋದಿಲ್ಲ, ಆ ಡಾನ್ಸ್ ಮಾಡೋನು ಇರಲ್ಲ. ಅವೇನಾಗತ್ತೆ, ಎರಡು ಸೇರ್ಕೊಂಡು. ಸೂರ್ಯಾಸ್ತವನ್ನ ಕಾರವಾರದ ಬೆಂಚಿನ ಮೇಲೆ ಕುಳಿತುಕೊಂಡು ನೋಡ್ತಾ ಇದ್ದೀರಿ. ನೋಡ್ತಾ 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 ಏನಾಗುತ್ತೆ, ಅಲ್ಲಿ ಸೂರ್ಯಾಸ್ತವೂ ಇಲ್ಲ, ಇಲ್ಲಿ ನೋಡ್ತಾ ಇರೋ ವ್ಯಕ್ತಿಯೂ ಇಲ್ಲ, ನೋಡುವ ಪ್ರಕ್ರಿಯೆ ಮಾತ್ರ ಇರುತ್ತೆ. ಆ ಪ್ರಕ್ರಿಯೆ ಜಾರಿಯಲ್ಲಿರುತ್ತೆ. ಆಟಗಾರನೂ ಇಲ್ಲ, ಆಟ ಆಡ್ತಿರೋ ಚೆಂಡು ಇಲ್ಲ, ಆದರೆ ಆಟ ಅನ್ನೋ ಪ್ರಕ್ರಿಯೆ ಮಾತ್ರ ಇರುತ್ತೆ. ಅಂದರೆ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಅನ್ನೋ ಡಿಫರೆನ್ಸು ಹೊರಟೋಗುತ್ತೆ. ಯಾವಾಗ ದ್ವಂದ್ವ ಹೊರಟೋಗುತ್ತೋ, ದ್ವೈತ ಹೊರಟೋಗುತ್ತೋ, ಉಳ್ಕೊಳ್ಳೋದೇನು? ಅದ್ವೈತ. ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು ಮರ್ಜ್ ಆಗಿಬಿಟ್ರೆ, ಅಬ್ಸರ್ವರ್ ಅಂಡ್ ಅಬ್ಸರ್ವ್ಡ್ ಎರಡು ಒಂದಾಗ್ಬಿಟ್ರೆ, ವೆನ್ ದೆ ಮರ್ಜ್ ಪರ್ಫೆಕ್ಟ್ಲಿ, there is only observation. There is neither an observer nor an observed, but there is only observation. ಗಮನಿಸುವವ, ಗಮನಿಸಲ್ಪಡುವ ವಸ್ತು ಎರಡು ಕಣ್ಮರೆಯಾದಾಗ ಉಳಿಯೋದೇನೆಂದರೆ ಗಮನಿಸುವಿಕೆಯ ಕ್ರಿಯೆ ಮಾತ್ರ ಉಳಿಯುತ್ತೆ. ಅದನ್ನೇ ನಿರ್ದ್ವಂದ್ವ ಸ್ಥಿತಿ, ಅದನ್ನೇ ಏಕತ್ವದ ಸ್ಥಿತಿ ಅಂತ ಹೇಳೋದು. ಅದು ಧ್ಯಾನದ ಕ್ಷಣಗಳು. ಧ್ಯಾನಿಯು ಇಲ್ಲದಂತಾದಾಗ ಧ್ಯಾನವು ಸಂಭವಿಸುತ್ತದೆ. ಯಾರು ಧ್ಯಾನ ಮಾಡಲಿಕ್ಕಾಗಲ್ಲ, ಆದರೆ ಧ್ಯಾನಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಅಷ್ಟೇ. ಧ್ಯಾನ ತಂತಾನೆ ಸಂಭವಿಸಬೇಕು. ಒಂದು ಕಡೆ ಕುಳಿತುಕೊಳ್ಳೋದು, ಕಣ್ಣಿನ ರೆಪ್ಪೆಗಳನ್ನು ಮುಚ್ಚೋದು, ಪ್ರಾಣಾಯಾಮ ಮಾಡೋದು, ನಮ್ಮ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳೋದು, ಇದೆಲ್ಲ ಧ್ಯಾನಕ್ಕೆ ಸಿದ್ಧತೆಗಳು. ಆದರೆ ಧ್ಯಾನ ತಂತಾನೆ ಸಂಭವಿಸಬೇಕು. ಅದು ಯಾವಾಗ ಸಂಭವಿಸುತ್ತೆ? ಧಾರಣ ತೀಕ್ಷ್ಣವಾದಾಗ ಸಂಭವಿಸುತ್ತೆ. ಆ ಧಾರಣ ತೀಕ್ಷ್ಣವಾದಾಗ ಏನಾಗುತ್ತೆ ಅಂದರೆ, ನಮ್ಮ ಮೆದುಳಿನಲ್ಲಿ ಕಂಪನಗಳು ಉತ್ಪತ್ತಿ ಆಗ್ತಿರುತ್ತೆ. ಮೆದುಳು ಸದಾ ಕೆಲಸ ಮಾಡ್ತಿರುವಾಗ ಅದರಿಂದ ಅಲೆಗಳು ಹೊರಬರುತ್ತೆ. ಆ ಮೆದುಳಿನ ಕಂಪನಗಳು ಅಂದರೆ ಮೇಲೆ ಇರೋದು, ಕೆಳಗಿಳಿಯೋದು, ನೀರಿನ ಅಲೆಗಳಿದ್ದ ಹಾಗೆ, ನೀರಿನ ಅಲೆಗಳಿದ್ದ ಹಾಗೆ ಮೇಲೆ ಇರುತ್ತೆ, ಕೆಳಗಿರುತ್ತೆ. ನಾವು ಗದ್ದಲದಲ್ಲಿದ್ದಾಗ, ಹೊರಗಿನ ಆ ಟ್ರಾಫಿಕ್ನಲ್ಲಿದ್ದಾಗ, ವೆಹಿಕಲ್ ಓಡಿಸ್ತಿದ್ದಾಗ, ಇತರರ ಜೊತೆ ಮಾತನಾಡ್ತಿದ್ದಾಗ, ಹರಟೆ ಹೊಡಿತಿದ್ದಾಗ, ಜಗಳ ಆಡ್ತಿದ್ದಾಗ, ಸಂಘರ್ಷದಲ್ಲಿ ತೊಡಗಿಕೊಂಡಿದ್ದಾಗ, ಆಲೋಚನೆಗಳಲ್ಲಿ ಮುಳುಗಿದ್ದಾಗ, ಆತಂಕದಲ್ಲಿ ಕರಗಿದ್ದಾಗ ಏನಾಗತ್ತೆ ಅಂತ
ನಿತ್ಯದ ಒತ್ತಡದ ಸಂದರ್ಭಗಳಲ್ಲಿ 1 ಸೆಕೆಂಡಿಗೆ ಮೆದುಳಿನಿಂದ 12ರಿಂದ 35 ಅಲೆಗಳು ಹೊರಬರುತ್ತೆ. ಇದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಸೈನ್ಸಲ್ಲಿ. ವಾಟ್ ಈಸ್ ಫ್ರೀಕ್ವೆನ್ಸಿ? ದ ನಂಬರ್ ಆಫ್ ವೇವ್ಸ್ ಜನರೇಟೆಡ್ ಇನ್ 1 ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಇದನ್ನು ಹರ್ಟ್ಸ್ ಅನ್ನೋಂಥ ಒಂದು ಯೂನಿಟಲ್ಲಿ ಮೆಷರ್ ಮಾಡ್ತಾರೆ. ಮೆದುಳಿನಲ್ಲಿ ಗದ್ದಲ, ಆತಂಕ, ದುಗುಡ, ದುಮ್ಮಾನ, ಕಷ್ಟ, ಸಂಕಟ, ಯೋಚನೆ ಇಂಥ ಸಂದರ್ಭದಲ್ಲಿ ಮೆದುಳು 12ರಿಂದ 35 ಅಲೆಗಳನ್ನು ಸೆಕೆಂಡಿಗೆ ಉತ್ಪತ್ತಿ ಮಾಡುತ್ತೆ. ಈ ಅಲೆಗಳನ್ನು ಬೀಟಾ ಅಲೆಗಳು ಅಂತ ಕರಿತೀವಿ. ಈಗ ನಾವು ಯಾವ ಅಲೆಗಳಲ್ಲಿ ಕೆಲಸ ಮಾಡ್ತಿದ್ದೀವಿ? ಬೀಟಾ ಅಲೆಗಳೇ. ಎಲ್ಲಿಂದ ಎಲ್ಲಿವರೆಗೂ? 12ರಿಂದ 35ರವರೆಗೆ ಇರುತ್ತೆ. ಆದರೆ ಇಂಥ ಸತ್ಸಂಗದಲ್ಲಿ ಪಾಲ್ಗೊಂಡಾಗ, ಹೊರಗಿನಿಂದ ನಾವು ಒಳಗೆ ಬಂದಾಗ 35 ಇದ್ದದ್ದೇನಾಗುತ್ತೆ, ಇಲ್ಲಿ ಬಂದ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಪ್ರಾಬಬಲಿ ವಿ ಆರ್ ವಿತ್ 20, 22, 18, 16, 14, ಬಟ್ ಆದರೂ ಕಂಪನಗಳಿದೆ. ನಾವು ಸತ್ಸಂಗದಲ್ಲಿ ಪಾಲ್ಗೊಂಡು ಯಾವುದೋ ಒಂದು ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಏನು ಮಾಡ್ತಿದ್ದೀವಿ? ಕೇಳ್ತಾ ಇದ್ದೀವಿ. ನಿಗಾ ಇದೆ ಅಲ್ಲಿ. ನಾವೇನು ಮಾಡ್ತಿದ್ದೀವಿ ಅಂತಂದರೆ ಕಡಿಮೆ ಮಾಡ್ಕೊಂಡಿದ್ದೀವಿ. ಸೆಕೆಂಡಿಗೆ 35 ಅಲೆಗಳು ಹೊರಗಡೆ ಉತ್ಪತ್ತಿ ಆಗ್ತಾ ಇದ್ದದ್ದು ಈಗ ಬರೀ 14, 16, 13, 15, 18 ಅವರವ್ರ ಶರೀರ, ಅವರವರ ಒಂದು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಆಗಿದೆ. ಈ ಸತ್ಸಂಗ ಹೀಗೇ ಮುಂದುವರಿತಾ ಏನಾಗುತ್ತೆ, ಇಲ್ಲಿ ಉಪನ್ಯಾಸಕನೂ ಇಲ್ಲ, ಅಲ್ಲಿ ಕೇಳಿಸ್ಕೊಳ್ಳೋಂತಹ ಉಪನ್ಯಾಸದ ವಿಷಯವೂ ಇಲ್ಲ, ಆದರೆ ಉಪನ್ಯಾಸ ಮಾತ್ರ ನಡೀತಾ ಇದೆ, ಪ್ರಕ್ರಿಯೆ ಉಳಿಯೋದು. ಅದು ಧ್ಯಾನನೇ. ದಟ್ ಇಸ್ ಮೆಡಿಟೇಷನ್. ಯಾವಾಗ ಈ ಧಾರಣದ ಸ್ಥಿತಿಯಲ್ಲಿ ಈ ರೀತಿ ಅಲೆಗಳು ಕಡಿಮೆ ಆಗೋಗಿರುತ್ತೆ, 12 ಬಂದು ತಲುಪುತ್ತೆ. 12 ತಲುಪಿದಾಗ ಬೀಟಾ ಅಲೆಗಳು ಈಗ ಆಲ್ಫಾ ಅಲೆಗಳಾಗಿ ಮಾರ್ಪಡುತ್ತೆ. ಆಲ್ಫಾ ಅಲೆಗಳ ಫ್ರೀಕ್ವೆನ್ಸಿ ಏನು ಅಂದರೆ 8ರಿಂದ 12. ಬೀಟಾ ಅಲೆಗಳೆಷ್ಟು? 12ರಿಂದ 35. ವಿಪರೀತ ಕಂಪಿಸ್ತಾ ಇರುತ್ತೆ ಮೆದುಳು, ಬಡ 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 ಹಿಂಗೆ ವೈಬ್ರೇಷನ್ಸ್. ದಟ್ ಈಸ್ ವಾಟ್ ಈಸ್ ವೇವ್ಸ್. ಆದರೆ ಯಾವಾಗ ಒಳಗಡೆ ಬಂದು ಕೂತ್ಕೊಳ್ತೀವೋ, ಆಲ್ಫಾ ಸ್ಥಿತಿ ತಲುಪಿದಾಗ ಅದರ ಫ್ರೀಕ್ವೆನ್ಸಿ ಕಡಿಮೆ ಆಯಿತು. ಎಲ್ಲಿಗೆ ಬಂತು? 12 to 8. ಆ 12 to 8 ಅಲ್ಲಿ 12ಗೆ ಮೊದಲು ಬರ್ತೀವಿ, ಆಲ್ಫಾ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಇಟ್ ಈಸ್ ಟಿಪಿಕಲಿ ಕಾಲ್ಡ್ ಆಲ್ಫಾ ಮೆಡಿಟೇಷನ್. ಆ 12 ಇರೋದು ಮೌನಕ್ಕೆ ಜಾರಿದಂತೆಲ್ಲ ಧ್ಯಾನ ಆಳವಾಗಿ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ಕಂಪನಗಳು ಕಡಿಮೆ ಆಗ್ತಾ ಹೋಗುತ್ತೆ. 12ರಿಂದ 11, 10, 9, 8ಕ್ಕೆ ಬಂದುಬಿಡುತ್ತೆ. 8ಕ್ಕೆ ಬಂದಾಗ ಟ್ವೈಲೈಟ್ ಝೋನ್. ಅದು ಟ್ವೈಲೈಟ್ ಝೋನ್ ಅಂದರೆ ಮುಸ್ಸಂಜೆಯ ಒಂದು ಸ್ಥಿತಿ. ಮುಸ್ಸಂಜೆಯ ಸ್ಥಿತಿ ಅಂದರೆ ಈ ಕಡೆ ಮಧ್ಯಾಹ್ನನೂ ಅಲ್ಲ, ಆ ಕಡೆ ಸಂಜೆನೂ ಅಲ್ಲ. ಅದರ ಅರ್ಥ ಏನಂದರೆ ಈ ಕಡೆ ಎಚ್ಚರವೂ ಅಲ್ಲ, ಆ ಕಡೆ ಧ್ಯಾನವೂ ಅಲ್ಲ. ಟಿಪಿಕಲ್ 8ಅಲ್ಲಿ ಪರ್ಫೆಕ್ಟ್ ಆಲ್ಫಾ ಮೆಡಿಟೇಷನ್ ಜರುಗಿಬಿಡುತ್ತೆ. ಮನುಷ್ಯ ಸಾಕಷ್ಟು ಮೌನದ ಆಳವನ್ನು ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಧಾರಣ ಬಹಳ ಹರಿತವಾಗ್ಬಿಟ್ಟಿದೆ. ಆತ ಬಾಹ್ಯ ಪ್ರಪಂಚದಲ್ಲಿ ಕುಳಿತಿದ್ರೂ, ಪರಿಪೂರ್ಣ ಎಚ್ಚರನಾಗಿದ್ರೂ ಆತ ಆಳ ಮೌನದ ಸ್ಥಿತಿಯನ್ನು ತಲುಪಿ ಧಾರಣದ ಉತ್ತುಂಗವನ್ನು ತಲುಪಿಬಿಟ್ಟಿದ್ದಾನೆ. ಧ್ಯಾನಕ್ಕೆ ಸ್ಲಿಪ್ ಆಗ್ತಿದ್ದಾನೆ. 8 ದಾಟಿ ಇನ್ನೂ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಯು ಆರ್ ಇನ್ ಮೆಡಿಟೇಷನ್, ಪ್ರಿಪರೇಷನ್ ಫಾರ್ ಮೆಡಿಟೇಷನ್. ಧಾರಣ ಪರಿಪೂರ್ಣ ಆಳವಾಗಿ ಹೋದಾಗ ಮೆದುಳಿನ ಕಂಪನಗಳು 8ಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. 8ಕ್ಕಿಂತ ಕಡಿಮೆ ಅಂದರೆ ಸೆಕೆಂಡಿಗೆ 8ರಿಂದ 4ರ ಕಂಪನಗಳು ಪ್ರಾರಂಭವಾಗುತ್ತೆ. 8ರಿಂದ 4ರ ಕಂಪನಗಳನ್ನು ಥೀಟಾ ಅಲೆಗಳು ಅಂತ ಕರಿತೀವಿ ನಾವು. ಇದು ಧ್ಯಾನದ ಝೋನ್, ಇದು ಮೆಡಿಟೇಷನ್ ಝೋನ್. ಇಲ್ಲಿಗೆ ಧಾರಣ ಮುಗಿತು, ಏನು ಪ್ರಾರಂಭ ಆಗೋಗಿದೆ? ಧ್ಯಾನ ಪ್ರಾರಂಭ ಆಗೋಗಿದೆ. ಸೆಕೆಂಡಿಗೆ ಮೆದುಳು 4ರಿಂದ 8 ಕಂಪನಗಳನ್ನು ಕಳಿಸ್ತಾ ಇದೆ.
8ರಲ್ಲಿ ಪ್ರಾರಂಭವಾದದ್ದು ಧ್ಯಾನ ಆಳ ಆಗ್ತಾ ಆಗ್ತಾ 8 ಇರೋದು 7, 7 ಇರೋದು 6, 6 ಇರೋದು 5, 5 ಇರೋದು 4 ಬಂದು ಕೂತ್ಕೊಳ್ಳುತ್ತೆ. 4 ಮತ್ತೆ ಟ್ವೈಲೈಟ್ ಝೋನ್, ಅದೊಂದು ಮುಸ್ಸಂಜೆಯ ಒಂದು ಕ್ಷೇತ್ರ. ಅಂದರೆ ಅರ್ಥ, ಧ್ಯಾನ ಇನ್ನೂ ಆಳವಾದಾಗ ಇದೆಲ್ಲ ಸಬೀಜ ಸಮಾಧಿಯ ಸಂಬಂಧಪಡ್ತಾ ಇರುವಂತಹ ಧ್ಯಾನ, ಕರ್ಕೊಂಡು ಹೋಗುವಂಥ ಧ್ಯಾನ, ಸಬೀಜ ಸಮಾಧಿಯ ಕಡೆಗೆ ಕರ್ಕೊಂಡು ಹೋಗೋ ಧ್ಯಾನ. 4ಕ್ಕಿಂತ ಕಡಿಮೆ ಆಗೋದಾಗ ಧ್ಯಾನ ಬಹಳ ಆಳವನ್ನು ತಲುಪುತ್ತೆ, ಸಮಾಧಿ ಸ್ಥಿತಿಗೆ ಹತ್ತಿರವಾಗ್ಬಿಡುತ್ತೆ. ಸಬೀಜ ಸಮಾಧಿ ಮೊದಲು, ಆಮೇಲೆ ನಿರ್ಬೀಜ ಸಮಾಧಿ. 4ಕ್ಕಿಂತ ಕಡಿಮೆ ಆದರೆ ಎಷ್ಟಾಗಬಹುದು? 4 to 0.5 ಅಂತೀವಿ. 0.5 ಅಂದರೆ ಅರ್ಧ ಅಲೆ. ಅಲೆ ಒಂದು ಪೂರ್ತಿ ಅಲೆನೂ ಅಲ್ಲ, ಅರ್ಧ ಅಲೆ ಸೆಕೆಂಡಿಗೆ. ಅಂದರೆ ಮನಸ್ಸು ಎಷ್ಟು ಸೈಲೆಂಟ್ ಆಗೋಗಿದೆ ನೋಡಿ. ಆ ಮನಸ್ಸು ಇದೆಯಾ ಇಲ್ವಾ ಅನ್ನೋದೇ ಬಿಗ್ ಕ್ವೆಶ್ಚನ್ ಮಾರ್ಕ್ ಅಲ್ಲಿ. ಮನಸ್ಸು ಇಲ್ವೇನೋ ಅನ್ನುವಂಥ ಸ್ಥಿತಿಯನ್ನು ತಲುಪಿರ್ತೀವಿ ನಾವು. ಸಮಾಧಿಯನ್ನು ಪ್ರವೇಶ ಮಾಡ್ತಾ ಇರ್ತೀವಿ, ನಿರ್ಬೀಜ ಸಮಾಧಿ ಸ್ಥಿತಿಗೆ ಹೋಗುತ್ತೆ. ಅದನ್ನು ಡೆಲ್ಟಾ ವೇವ್ಸ್ ಅಂತ ಕರೀತಾರೆ. ಈ ಡೆಲ್ಟಾ ವೇವ್ಗಳ ಆಳವನ್ನು ತಲುಪಿದ ವ್ಯಕ್ತಿ ನಿರ್ಬೀಜ ಸಮಾಧಿಗೆ ಹೊರಟೋಗಿರ್ತಾನೆ, ನಿರ್ವಿಕಲ್ಪ ಸಮಾಧಿ. ರಾಮಕೃಷ್ಣ ಪರಮಹಂಸರು ಒಂದೊಂದ್ಸಲಿ 3-4 ದಿನ ಆದ್ರೂ ಸಮಾಧಿಯಿಂದ ಹೊರಬರ್ತಿರ್ಲಿಲ್ವಂತೆ. 3-4 ದಿವಸ ಆದ್ರೂ he used to be in the perfect state of bliss. ನಮ್ಮ ಯೋಗಿಗಳು, ಸಂತರು, ಮಹಂತರು, ಋಷಿಗಳು, ಮಹರ್ಷಿಗಳು, ಸಿದ್ಧ ಪುರುಷರು ಇವರೆಲ್ಲ ಪ್ರಜ್ಞಾಪೂರ್ವಕವಾಗಿ ಮೆದುಳಿನ ಕಂಪನಗಳನ್ನು ಕಡಿಮೆ ಮಾಡ್ಕೊಳ್ತಾರೆ. ಮೆದುಳು ಹೊರ ಹಾಕುವಂಥ ಕಂಪನಗಳನ್ನು, ಮೆದುಳಿನಿಂದಲೇ ಹೊರಗೆ ಬರೋದು ಆ ಕಂಪನಗಳು, ಆ ಮೆದುಳಿನ ಕಂಪನಗಳನ್ನು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡ್ಕೋತಾರೆ. ಅವ್ರಿಗೆ ಹತೋಟಿ ಬಂದಿರುತ್ತೆ. ಮಹರ್ಷಿ ಮಹೇಶ್ ಯೋಗಿ ಎನ್ನುವಂತಹ ಒಬ್ಬ ಮಹಾನ್ ಸಂತನಿದ್ದ, ಆತ ಈಗಿಲ್ಲ, ಭಾರತ ದೇಶದ ಯೋಗಿ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅನ್ನುವಂತಹ ಒಂದು ಸುಂದರವಾದ ಧ್ಯಾನ ವಿಧಾನ, ಅತೀತ ಧ್ಯಾನ ವಿಧಾನ. ಆ ಧ್ಯಾನ ವಿಧಾನವನ್ನು ಆತ ತಾನೇ ಕಂಡು ಹಿಡಿದು ಜಗತ್ತಿಗೆ ಅದನ್ನು ತಿಳಿಸಿಕೊಟ್ಟ. ಆತ ಅಮೇರಿಕಾ ದೇಶದಲ್ಲಿ ಬಹಳ ಸುತ್ತಾಡಿದ್ದ. ಇಲ್ಲಿ ಋಷಿಕೇಶದಲ್ಲಿ ಆತನ ಆಶ್ರಮ ಇವತ್ತಿಗೂ ಇದೆ. ಆ ಮಹರ್ಷಿ ಮಹೇಶ್ ಯೋಗಿ ಮೇಲೆ ಅಮೇರಿಕಾದಲ್ಲಿ ವಿಜ್ಞಾನಿಗಳು ಬೇಕಾದಷ್ಟು ಪ್ರಯೋಗಗಳನ್ನು ಮಾಡಿದ್ರು. ಸೈಕಿಯಾಟ್ರಿಸ್ಟ್, ಮನೋರೋಗ ತಜ್ಞರು, ಮನಃಶಾಸ್ತ್ರಜ್ಞರು ಅವ್ರ ಮೇಲೆ ಎಂಥ ಪ್ರಯೋಗಗಳು ಮಾಡಿದ್ರು ಗೊತ್ತಾ? ಅವರನ್ನು ಮಲಗಿಸಿ ಹಾಸಿಗೆ ಮೇಲೆ ಅವರ ತಲೆಗೆಲ್ಲನೂ ಕೇಬಲ್ಗಳು ಹಾಕಿ, ಆ ಕೇಬಲ್ಗಳನ್ನು ಗ್ಯಾಜೆಟ್ಗಳಿಗೆ, ಸ್ಕ್ರೀನ್ಗಳಿಗೆ ಅಳವಡಿಸಿ ಅವರ ಮೆದುಳಿನ ಕಂಪನಗಳನ್ನು ಅಲ್ಲಿ ಅಳಿತಾ ಇದ್ರು. ಯಾವ ಫ್ರೀಕ್ವೆನ್ಸಿಲಿ ಓಡ್ತಿದೆ ಇವ್ರ ಮೆದುಳು ಅಂತ ಅವರಿಗೆ ಹೇಳ್ತಿದ್ರು. ಮಹರ್ಷಿ ಮಹೇಶ್ ಯೋಗಿ ಅವರಿಗೆ, ನಿಮ್ಮ ಕಂಪನಗಳನ್ನು ಡೆಲ್ಟಾಗೆ ತಗೊಂಡು ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಿದ್ದ ತಕ್ಷಣ ಬೀಟಾಲಿರೋ ಕಂಪನಗಳನ್ನು ಅವರು ಇಮ್ಮಿಡಿಯೇಟ್ಲಿ ಡೆಲ್ಟಾಗೆ ತಗೊಂಡು ಹೋಗ್ತಿದ್ರು. ಆಲ್ಫಾಗೆ ತಗೊಂಡು ಬನ್ನಿ ಅಂತಿದ್ರು, ತಕ್ಷಣ ಆಲ್ಫಾಗೆ ತಗೊಂಡು ಬರ್ತಿದ್ರು. ಥೀಟಾಗೆ ಕರ್ಕೊಂಡು ಹೋಗಿ ಅಂತಿದ್ರು, ತಕ್ಷಣ ಥೀಟಾ ಕರ್ಕೊಂಡು ಹೋಗ್ತಿದ್ರು. ಅಂದರೆ ಅರ್ಥ, ಮಹರ್ಷಿ ಮಹೇಶ್ ಯೋಗಿಗೆ ಏನಾಗಿತ್ತು ಅಂತಂದರೆ, ತನ್ನ ಮೆದುಳಿನ ಕಂಪನಗಳನ್ನು ತಾನೇ ನಿಯಂತ್ರಿಸಿಕೊಳ್ಳುವ ಶಕ್ತಿ ಬಂದ್ಬಿಟ್ಟಿತ್ತು. ಇದನ್ನು ಸಾಮಾನ್ಯವಾಗಿ ಮಾಡೋದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ನಮ್ಮಲ್ಲಿ ANS ಅಂತ ಇದೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಅದು ತಂತಾನೇ ಕೆಲಸ ಮಾಡ್ತಾ ಇರುತ್ತೆ. ರಾತ್ರಿ ನಾವು ಮಲಗಿದ್ದಾಗ ಉಸಿರಾಟ ಹೇಗೆ ನಡೆಯುತ್ತೆ? ನಾವು ಉಸಿರಾಡ್ತೀವ? ಇಲ್ಲ, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಹೃದಯದ ಬಡಿತ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ರಕ್ತ ಪರಿಚಲನೆ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ನಮ್ಮ ಶರೀರದ ಎಷ್ಟೋ ಕೆಲಸಗಳು, ಕಾರ್ಯಗಳು ನಮ್ಮ ಅರಿವಿಗೆ ಬರದೆ ತಂಪಾಡಿಗೆ ತಾವು ನಡೀತಾ ಇರ್ತವೆ. ಅದನ್ನೆಲ್ಲ ನಿಯಂತ್ರಿಸೋದು ಯಾವುದೋ? ನಮ್ಮಲ್ಲಿರುವಂಥ ANS. ANS ಅಂದರೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್.
ಈ ANS ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ, ದಿಸ್ ಈಸ್ ದ ಹೆಡ್ ಕ್ವಾರ್ಟರ್ಸ್. ಇದು ನಮ್ಮ OS ಇದ್ದಂಗೆ. OS, ಈ OS ಎಲ್ಲ ಕಂಟ್ರೋಲ್ನ ಇಟ್ಕೊಂಡಿರೋದು, ಪರಿಪೂರ್ಣ ಕಂಟ್ರೋಲ್ನ ಇಟ್ಕೊಂಡಿರೋದು ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ಮೇ. ನಮಗೆ ಭಯ ಆಗಿದ ತಕ್ಷಣ ಉಸಿರಾಟ, ಹೃದಯದ ಬಡಿತ, ರಕ್ತ ಪರಿಚಲನೆ, ನಾಡಿ ಎಲ್ಲ ಮೇಲಕ್ಕೆ ಹೋಗ್ಬಿಡುತ್ತೆ. ಯಾರು ಹೇಗೆ ಮೇಲಕ್ಕೆ ಹೋಗುತ್ತೆ? ನಾನಲ್ಲ ಅದನ್ನು ಮೇಲಕ್ಕೆ ಹೋಗಿಸೋದು. ಅದನ್ನು ಮೇಲಕ್ಕೆ ಹೋಗಿಸೋದು ಯಾವುದು? ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ANS. ಈ ANS ಇದೆಯಲ್ಲ, ಇದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಅವ್ರಿಗಿತ್ತು. ಆಪರೇಟಿಂಗ್ ಸಿಸ್ಟಮ್ ಅದು. ನಮ್ಮಲ್ಲಿರೋ ಆಪರೇಟಿಂಗ್ ಸಿಸ್ಟಮು, ಕಂಪ್ಯೂಟ್ರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ OS, ಆ ಥರ ನಮ್ಮ ಶರೀರದ ಆಪರೇಟಿಂಗ್ ಸಿಸ್ಟಮು ANS. ಆ ANSನ ಅವ್ರು ಕಂಟ್ರೋಲ್ ಮಾಡ್ತಿದ್ರು ಮಹರ್ಷಿ ಮಹೇಶ್ ಯೋಗಿ. ಹೇಗೆ ಬೇಕು ಹಾಗೆ ಕಂಟ್ರೋಲ್ ಮಾಡ್ತಿದ್ರು. ಯಾವಾಗಂದರೆ ಅವಾಗ ಇದ್ದಕ್ಕಿದ್ದ ಹಾಗೆ ಧ್ಯಾನ ಕೊಟ್ಟೋಗ್ತಿದ್ರು. ಪ್ರಾಬಬ್ಲಿ ಆ ಶಕ್ತಿ ರಾಮಕೃಷ್ಣ ಪರಮಹಂಸರಿಗೂ ಇತ್ತು ಅನಿಸುತ್ತೆ. ಹಾಗಾಗಿ ಅವರು ದಿನಗಳ ಕಾಲ, ಹಲವಾರು ದಿನಗಳ ಕಾಲ ಏನು ಮಾಡ್ತಿದ್ರು? ಸಮಾಧಿ ಹೊರಟೋಗ್ತಿದ್ರು. ಅಂಥ ಧ್ಯಾನದ ಸಂದರ್ಭದಲ್ಲಿ ನಮ್ಮ ಸತ್ಯ ಸಾಕ್ಷಾತ್ಕಾರವಾಗುತ್ತೆ. ಬುದ್ಧದೇವ ಜ್ಞಾನೋದಯವನ್ನು ಹೊಂದಿದ್ದು ಅಂಥ ಸಂದರ್ಭದಲ್ಲೇ. ಅಂಥ ಸತ್ಯ ಸಾಕ್ಷಾತ್ಕಾರ ಆಗೋವಾಗ ನಾವು ಭೂತ ಭವಿಷ್ಯಗಳಿಂದ ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿರ್ತೀವಿ. ವಿ ವಿಲ್ ಬಿ ಇನ್ ಎಟರ್ನಲ್ ಪ್ರೆಸೆಂಟ್. ಅನಂತ ವರ್ತಮಾನದಲ್ಲಿ ಪ್ರಜ್ಞೆ ನೆಲೆಸಿರುತ್ತೆ. ಆಗ ಜ್ಞಾನೋದಯ, ಎನ್ಲೈಟನ್ಮೆಂಟ್ ಆಗುತ್ತೆ. ಆ ಜ್ಞಾನೋದಯ ಹೊಂದಿದ ವ್ಯಕ್ತಿ ಪರಿಪೂರ್ಣವಾಗಿ ಬದಲಾಗೋಗಿರ್ತಾನೆ. ಒಂದು ಝೆನ್ ದೃಷ್ಟಾಂತವಿದೆ. ಅಲ್ಲಿ ಒಬ್ಬ ಬೌದ್ಧ ಮಾಂಕ್ ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ. ಆತನನ್ನು ಯಾರೋ ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ಜ್ಞಾನೋದಯದ ನಂತರ ಏನಾದರೂ ಬದಲಾವಣೆ ಆಯ್ತಾ ನಿಮ್ಮಲ್ಲಿ ಅಂತ. ಆಗ ಆತ ಹೇಳ್ತಾನೆ, ಅಪ್ಪ, ಜ್ಞಾನೋದಯಕ್ಕೆ ಮೊದಲು ನಾನು ಕಟ್ಟಿಗೆ ಕಡಿತಿದ್ದೆ, ಅಡುಗೆ ಮಾಡ್ತಿದ್ದೆ, ಊಟ ಮಾಡ್ತಿದ್ದೆ, ನಿದ್ರೆ ಮಾಡ್ತಿದ್ದೆ. ಈಗಲೂ ಕಟ್ಟಿಗೆ ಕಡಿತೀನಿ, ಅಡುಗೆ ಮಾಡ್ತೀನಿ, ಊಟ ತಿಂತೀನಿ, ನಿದ್ರೆ ಮಾಡ್ತೀನಿ. ಆದರೆ ಒಂದು ಬದಲಾವಣೆ ಇದೆ. ಜ್ಞಾನೋದಯಕ್ಕೆ ಮೊದಲು ಕಟ್ಟಿಗೆ ಕಡಿಯೋವಾಗ ಅಡುಗೆ ಮಾಡೋ ಯೋಚನೆ ಮಾಡ್ತಿದ್ದೆ, ಅಡುಗೆ ಮಾಡೋವಾಗ ಊಟ ತಿನ್ನೋ ಯೋಚನೆ ಮಾಡ್ತಿದ್ದೆ, ಊಟ ತಿನ್ನೋವಾಗ ಸ್ನಾನ ಮಾಡೋ ಯೋಚನೆ ಮಾಡ್ತಿದ್ದೆ. ಆದರೆ ಈಗ ಕಟ್ಟಿಗೆ ಕಡಿತಿದ್ದೀನಿ ಅಂದರೆ ಕಟ್ಟಿಗೆ ಕಡಿತಿರ್ತೀನಿ, ಅಡುಗೆ ಮಾಡ್ತಿದ್ದೀನಿ ಅಂದರೆ ಅಡುಗೆ ಮಾಡ್ತಿದ್ದೀನಿ. ಅಂದರೆ ಅರ್ಥ ಏನು? ಹರಿದು ಹಂಚಿ ಹೋಗಿದ್ದ ಪ್ರಜ್ಞೆಯನ್ನು ಆತ ಏನು ಮಾಡಿದ್ದಾನೆ? ಒಮ್ಮುಖ ಮಾಡಿದ್ದಾನೆ, ಒಂದೇ ಕಡೆ ನೆಲೆಸುವಂತೆ ಮಾಡಿದ್ದಾನೆ. ಅವನ ಪ್ರಜ್ಞೆಯೇ ಬದಲಾಗ್ಬಿಟ್ಟಿದೆ. ಈಗ ಅವನು ಅನಂತ ವರ್ತಮಾನದಲ್ಲಿ ನೆಲೆಸಿದ್ದಾನೆ. ಅವನಿಗೆ ಭೂತವೂ ಇಲ್ಲ, ಭವಿಷ್ಯದ ಕಡೆ ಯೋಚನೆಯೂ ಇಲ್ಲ. ಅದೇ ಜ್ಞಾನೋದಯ ದಯ. ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಎಟರ್ನಲ್ ಪ್ರೆಸೆಂಟ್ ಈಸ್ ನಥಿಂಗ್ ಬಟ್ ಎನ್ಲೈಟನ್ಮೆಂಟ್. ಅದು ಸಾಧ್ಯವಾಗಬೇಕಾದ್ರೆ ಪತಂಜಲಿಗಳು ಹೇಳಿದ ಹಾಗೆ ಈ 8 ಹಂತಗಳಲ್ಲಿ ನಾವು ಬೆಳಿಬೇಕು. ಮೊದಲನೇ ಹಂತ ಯಾವುದು? ಯಮ. ಎರಡನೇ ಹಂತ ಯಾವುದು? ಅದನ್ನು ನಾವು ಅನುಸರಿಸ್ತಿದ್ದೀವ? ಪ್ರಯತ್ನ ಪಡ್ತಾ ಇದ್ದೀವಿ. ನಡಿಲಿ ಪ್ರಯತ್ನ ಬಿಡಬಾರ್ದು, ಡಿಸಪಾಯಿಂಟ್ ಆಗಬಾರ್ದು. ಓಕೆ, ಯಾಕೆಂದರೆ 100 ಹೆಜ್ಜೆಗಳ ಪ್ರಯಾಣನೂ ನಾವು ಯಾವ ಹೆಜ್ಜೆಯಲ್ಲಿ ಪ್ರಾರಂಭ ಮಾಡಬೇಕು? ಮೊದಲನೇ ಹೆಜ್ಜೆಯಲ್ಲಿ ಪ್ರಾರಂಭ ಮಾಡಬೇಕು. ಹಾಗಾಗಿ ನಡಿಲಿ, ನಮ್ಮ ಅಂತರಂಗದ ಸಾಧನೆ